ಓಂ ಶಾಂತಿ. 25 ನವೆಂಬರ್ 2025 प्रातः मुरली बाप दादा मधुबन। मीठे बच्चे, आत्मा को सतो प्रदान बनाने का पुरना रखो, कोई भी खामी रह न जाए, माया गफलत न करा दे। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವಂತಹ ಚಿಂತೆ ಇರಬೇಕು. ನನ್ನ ಆತ್ಮ ಸತೋಪ್ರಧಾನ ಆಗಬೇಕು ಅನ್ನೋ ಚಿಂತೆ ಇರಬೇಕು. ಯಾವುದೇ ಕಡಿಮೆಗಳು ಅಥವಾ ಬಲಹೀನತೆಗಳು ನನ್ನ ಆತ್ಮದಲ್ಲಿ ಹಾಗೆ ಉಳ್ಕೊಳ್ಬಾರ್ದು. ಮಾಯೆ ನನ್ನನ್ನ ಯಾವುದೇ ಪ್ರಕಾರದ ಹುಡುಗಾಟಿಕೆಯಲ್ಲಿ ತರಬಾರ್ದು, ಕೇರ್ಲೆಸ್ ಅಲ್ಲಿ ತರಬಾರ್ದು. ಇವೆಲ್ಲ ಅಟೆನ್ಷನ್ ಇರಬೇಕು. ಯಾವುದೇ ಕೊರತೆ, ಕಡಿಮೆ, ಬಲಹೀನತೆ ಅಥವಾ ಹಳೆ ಸಂಸ್ಕಾರ ಇದ್ಯಾವುದು ನನ್ನಲ್ಲಿ ಒಳಗಡೆ ಉಳ್ಕೊಳ್ಬಾರ್ದು. ಮತ್ತೆ ಮಾಯೆ ನನಗೆ ಯಾವುದೇ ತರ ಕೇರ್ಲೆಸ್ ಅಲ್ಲಿ ತರಬಾರ್ದು, ಹುಡುಗಾಟಿಕೆಯಲ್ಲಿ ತರಬಾರ್ದು. ಆದ್ದರಿಂದ ಆತ್ಮವನ್ನ ಸತೋಪ್ರಧಾನ ಮಾಡಿಕೊಳ್ಳುವಂತಹ ಚಿಂತೆ ಇರಬೇಕು. प्रश्न, तुम बच्चों के मुख से कौन से शुभ बोल सदा निकलने चाहिए? ಪ್ರಶ್ನೆ ಆಗಿದೆ, ನೀವು ಮಕ್ಕಳ ಬಾಯಿಂದ ಯಾವ ಶುಭ ನುಡಿ ಸದಾ ಬರ್ತಾ ಇರಬೇಕು? उत्तर, सदा मुख से यही शुभ बोल बोलो कि हम नर से नारायण बनेंगे, कम नहीं. ಸದಾ ನಿಮ್ ಬಾಯಿಂದ ಇದೇ ಶುಭ ನುಡಿ, ಶುಭ ಮಾತು ಬರಬೇಕು. ನಾನು ನರನಿಂದ ನಾರಾಯಣ ಆಗ್ತೀನಿ, ಕಡಿಮೆ ಅಲ್ಲ. ನಾನು ಅದಾಗಕ್ಕಾಗಲ್ಲ, ಆಗ್ತೀನೋ ಇಲ್ವೋ ಅಂತಲ್ಲ, ಆದ್ರೆ ನರ ನಾರಾಯಣ ಆಗ್ತೀನಿ ಅನ್ನೋ ಶುಭ ನುಡಿ, ಗುರಿ ದೊಡ್ಡದಾಗಿರ್ಲಿ. ಹಮ್ ಹಿ ವಿಶ್ವಕ್ಕೆ ಮಾಲಿಕ್ ಫಿರ್ ಸೆ ಬನೆಂಗೆ, ಲೇಕಿನ್ ಯೆ ಮಂಜಿಲ್ ಬಹುತ್ ಊಂಚಿ ಹೈ. ನಾನೇ ವಿಶ್ವಕ್ಕೆ ಮಾಲೀಕ ಆಗಿದ್ದೆ, ಮತ್ತೆ ನಾನೇ ಆಗ್ತೀನಿ, ಆದ್ರೆ ಗುರಿ ತುಂಬಾ ಉನ್ನತವಾದ ಶ್ರೇಷ್ಠವಾದ ಗುರಿ. ಇಸಿಲಿಯೇ ಬಹುತ್ ಬಹುತ್ ಖಬರ್ದಾರ್ ರೆಹನಾ. ಆದ್ದರಿಂದ ನೀವು ಬಹಳ ಬಹಳ ಎಚ್ಚರಿಕೆಯಲ್ಲಿ ಇರ್ಬೇಕು. ಯಾಕೆಂದ್ರೆ ಯಾವ ದಾರಿ ಎಷ್ಟು ಕಡಿದಾಗಿರುತ್ತೋ ಅಲ್ಲಿ ಎಚ್ಚರಿಕೆಯಲ್ಲಿ ನಡಿಬೇಕಾಗತ್ತೆ. ಅಪ್ನಾ ಪೋತಾ ಮೇಲ್ ದೇಖ್ನಾ ಹೈ, ಏಮ್ ಆಬ್ಜೆಕ್ಟ್ ಕೋ ಸಾಮ್ನೆ ರಖ್ ಪುರುಷಾರ್ಥ ಕರ್ತೆ ರೆಹನಾ ಹೈ, ಆರ್ಟ್ ಫೇಲ್ ನಹಿ ಹೋನಾ ಹೈ. ನಿಮ್ಮ ಚಾರ್ಟ್ ಅನ್ನ ನೋಡ್ತಾ ಇರಿ, ನಿಮ್ಮ ಅಕೌಂಟ್ ಅನ್ನ, ಲಾಭ ನಷ್ಟದ ಅಕೌಂಟ್ ಅನ್ನ, ಚಾರ್ಟ್ ಅನ್ನ ನೋಡ್ತಾ ಇರಿ. ಲಕ್ಷ್ಯವನ್ನು ಮುಂದಿಟ್ಕೊಂಡು ಪುರುಷಾರ್ಥ ಮಾಡ್ತಾ ಇರಿ. ಆರ್ಟ್ ಫೇಲ್ ಆಗ್ಬೇಡಿ, ನಿರಾಶರಾಗ್ಬೇಡಿ. ಶರೀರದ ಆರ್ಟ್ ಫೇಲ್ ಎಲ್ಲರಿಗೂ ಗೊತ್ತಿದೆ. ಆತ್ಮದ ಆರ್ಟ್ ಫೇಲ್ ಏನು? ನಿರಾಶೆ. ಅಯ್ಯೋ ನಾನೆಲ್ಲಿ ಮಾಡಕ್ಕಾಗುತ್ತೆ, ನಾನೆಲ್ಲಿ ಆಗಕ್ಕಾಗುತ್ತೆ, ನನ್ನ ಕೈಯಲ್ಲ. ಈ ನಿರಾಶೆ ಬರಬಾರ್ದು. ಅದರಿಂದ ನಿಮ್ ಬಾಯಿಂದ ಸದಾ ಇದೇ ಶುಭ ನುಡಿ, ಉನ್ನತವಾದ ಪದವಿಯ ನುಡಿನೇ ಸದಾ ಬರ್ಬೇಕು. ಗುರಿನೂ ಹಾಗೆ ಇರ್ಬೇಕು, ನುಡಿನೂ ಹಾಗೆ ಇರ್ಬೇಕು. ಓಂ ಶಾಂತಿ. बाप रूहानी बच्चों को समझाते हैं, यहाँ जब याद की यात्रा में बैठते हो तो भाई बहनों को कहो कि तुम आत्मा अभिमानी हो बैठो और बाप को याद कर. ಬಾಬೋರ್ ಕುತ್ಕೊಂಡು ಆತ್ಮೀಯ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ, ಇಲ್ಲಿ ಯಾವಾಗ ನೆನಪಿನ ಯಾತ್ರೆಯಲ್ಲಿ ಕುತ್ಕೊಳ್ತೀರಿ, ಸಹೋದರ ಸಹೋದರಿಯರಿಗೆ ಹೇಳ್ಬೇಕು, ನೀವು ಆತ್ಮ ಅಭಿಮಾನಿಗಳ ಕುಳಿತು ಬಾಬೋರ ನೆನಪಲ್ಲಿರಿ ಅಂತ. ಅಟೆನ್ಷನ್ ಹಿಂಗೆ ವಿದ್ಯಾರ್ಥಿಗಳಿಗೆ ಡ್ರಿಲ್ ಮಾಡಿಸುವಾಗಲಿ ಕ್ಲಾಸಲ್ಲಾಗ್ಲಿ ಅಟೆನ್ಷನ್ ತರಿಸ್ತಾರೆ ಫಸ್ಟ್. ಹಾಗೆ ಇಲ್ಲೂ ಎಲ್ರಿಗೂ ಅಟೆನ್ಷನ್ ತರಿಸಿ ಆತ್ಮ ಅಭಿಮಾನಿಯ ಕುತ್ಕೊಳ್ಳಿ, ಬಾಬೋರ ನೆನಪು ಮಾಡಿ. ಈ ಸ್ಮೃತಿ ತಂದು ಕೊಡ್ಬೇಕು. तुमको भी स्मृति मिल रही है, महात्मा है हमारा बाप हमको पढ़ाने आते हैं. ಈಗ ಈ ಸ್ಮೃತಿ ನಿಮ್ಗೆ ಸಿಗ್ತಾ ಇದೆ. ನನ್ನ ಆತ್ಮ, ನಮ್ ತಂದೆ ನಮಗ್ ಓದಿಸ್ತಾ ಇದ್ದಾರೆ. ನನ್ನ ಆತ್ಮ ಈ ಕರ್ಮ ಇಂದ್ರಿಯಗಳ ಮೂಲಕ ಓದ್ತಾ ಇದ್ದೀನಿ. ಬಾಬೋರನು ಈ ಕರ್ಮೇಂದ್ರಿಯದ ಆಧಾರ ತಗೊಂಡು ಇವ್ರ ಮೂಲಕ ಮೊಟ್ಟ ಮೊದಲನೇದಾಗಿ ಹೇಳ್ತಾರೆ, ಬಾಪ್ಕೋ ಯಾದ್ ಕರ್, ಬಾಬೋರನ್ನ ನೆನಪು ಮಾಡಿ ಅಂತ.
बच्चों को समझाया गया है ज्ञान मार्ग है भक्ति मार्ग नहीं कहेंगे ಬಾಬೋರ್ ಮಕ್ಕಳಿಗೆ ಇದು ತಿಳಿಸ್ಕೊಟ್ಟಿದ್ದಾರೆ ಇದು ಜ್ಞಾನ ಮಾರ್ಗ ಇದು ಭಕ್ತಿ ಮಾರ್ಗ ಅಲ್ಲ ಜ್ಞಾನ ಕೇವಲ ಒಬ್ಬ ಜ್ಞಾನ ಸಾಗರ ಪತಿತ ಪಾವನ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ तुमको पहले नंबर का पाठ यही मिलता अपने को आत्मा समझ बाप को याद कर ನಿಮಗೆ ಮೊಟ್ಟ ಮೊದಲನೇ ಪಾಠ ಇದೇ ಸಿಗುತ್ತೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳಿದು ಬಾಬೋರನ್ನ ನೆನಪು ಮಾಡಿ ये बहुत जरूरी है ಇದು ಬಹಳ ಅವಶ್ಯಕವಾಗಿರುವಂತದ್ದು और कोई भी सत्संग में किसी को कहने आएगा नहीं ಬೇರೆ ಯಾವ ಸತ್ಸಂಗದಲ್ಲೂ ಈ ತರಹ ಮಾತನ್ನ ಯಾರಿಗೂ ಹೇಳಲಿಕ್ಕೆ ಬರೋದಿಲ್ಲ ಈಗಂತೂ ವರ್ತಮಾನದಲ್ಲಿ ಆರ್ಟಿಫಿಷಿಯಲ್ ಸಂಸ್ಥಾಯೆ ಬಹುತ್ ನಿಕಲಿ ಹೇ ಆಡಂಬರದ ಕೃತಕವಾದ ಸಂಸ್ಥೆಗಳು ಬಹಳಷ್ಟು ಉಟ್ಕೊಂಡಿದೆ ಅಂದ್ರೆ ಸತ್ಯದಿಂದ ದೂರ ಇರುವಂತದ್ದು ತುಮ್ಸೆ ಸುನ್ಕರ್ ಕೊಯ್ ಕಹೆ ಬಿ ಪರಂತು ಅರ್ಥ ಸಮಜ್ ನ ಸಕೆ ಕಾಪಿ ಮಾಡೋದು ಬಾಬೆ ಹೇಳ್ತಾರೆ ಆಯ್ತು ನಿಮ್ಮಿಂದ ಕೇಳಿ ಬೇರೆಯವರಿಗೆ ಹೇಳ್ಬೋದು ಆದ್ರೆ ಅರ್ಥ ಯಾರಿಗೂ ಆಗೋದಿಲ್ಲ ಬಾಬೋರು ಏನ್ ಅರ್ಥ ಹೇಳ್ತಾರೆ ಮಕ್ಕಳಿಗೆ ಅದು ಅವ್ರಿಗೆ ಏನು ಆಗಲ್ಲ ಶಬ್ದ ಹಿಡ್ಕೊಳ್ಬಹುದು समझाने का अकल नहीं आएगा ये तुमको ही बाप कहते हैं बेहद के बाप को याद करो तो विक्रम विनाश हो जाए ತಿಳಿಸ್ಕೊಡುವಂತಹ ಬುದ್ಧಿ ಇರೋದಿಲ್ಲ ಅಂದ್ರೆ ಅರಿವು ಅವ್ರಿಗೆ ಇರೋದಿಲ್ಲ ನೀವು ಮಕ್ಕಳಿಗೆ ಬಾಬೋರ್ ಹೇಳ್ತಾರೆ ಬೇಹದ್ದಿನ ತಂದೆಯನ್ನ ನೆನಪು ಮಾಡಿ ಇದರಲ್ಲೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ ನಿಮ್ಮ ವಿವೇಕನು ಹೇಳುತ್ತೆ ಇದು ಹಳೆ ಜಗತ್ತು ಹೊಸ ಜಗತ್ತು ಹಳೆ ಜಗತ್ತಿಗೂ ಬಹಳ ಅಂತರ ಇದೆ ಅದು ಪಾವನ ಜಗತ್ತು ಇದು ಪತೀತ ಜಗತ್ತು ಎಲ್ಲರೂ ಕರೀತಾರೆ ಬಾಬೋರನ್ನ ಪತೀತ ಪಾವನ ಬಾ ಬಂದು ಪಾವನ ಮಾಡುವಂತ ಗೀತೆಯಲ್ಲೂ ಈ ಅಕ್ಷರ ಇದೆ ಮಾಮೇಕಂ ಯಾದ್ ಕರೋ ನನ್ನೊಬ್ಬನನ್ನೇ ನೆನ್ಪು ಮಾಡಿ ದೇಹದ ಸರ್ವ ಸಂಬಂಧಗಳನ್ನು ತ್ಯಜಿಸಿ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ ಈ ದೇಹದ ಸಂಬಂಧಗಳು ಮೊದ್ಲಿರ್ಲಿಲ್ಲ ದೇಹನೂ ಇರ್ಲಿಲ್ಲ ದೇಹದ ಸಂಬಂಧಗಳು ಇರ್ಲಿಲ್ಲ ಯಾವಾಗ ನೀವು ಆತ್ಮ ಇಲ್ಲಿಗೆ ಬರ್ತೀರಿ ಪಾತ್ರ ಮಾಡ್ಲಿಕ್ಕೆ ಆಮೇಲೆ ಇದೆಲ್ಲವೂ ಗಾಯನ ಇದೆ ಅಕೇಲೆ ಆಯೆ ಹೇ ಅಕೇಲೆ ಜಾನಾ ಹೇ ಒಂಟಿಯಾಗಿ ಬಂದಿದೀವಿ ಒಂಟಿಯಾಗಿ ಹೋಗ್ತೀವಿ ಅನ್ನೋದು ಎಲ್ರೂ ಹೇಳ್ತಾರೆ ಇದರ ಅರ್ಥ ಮನುಷ್ಯರಿಗೆ ಗೊತ್ತಿಲ್ಲ ಈಗ ನೀವು ಪ್ರಾಕ್ಟಿಕಲ್ ಆಗಿ ಪ್ರತಿ ಒಂದರ ಅರ್ಥವನ್ನು ತಿಳ್ಕೊಂಡಿದ್ದೀರಿ ನಾವೀಗ ಪಾವನರಾಗ್ತಾ ಇದ್ದೀವಿ ಬಾಬೋರ ನೆನಪಿನ ಯಾತ್ರೆಯಿಂದ ನೆನಪಿನ ಬಲದಿಂದ ಪಾವನರಾಗ್ತಾ ಇದ್ದೀವಿ ಇದು ರಾಜಯೋಗ ಬಲ ಇದು ಅದು ಹಠಯೋಗ ಯಾವುದಲ್ಲಿ ಮನುಷ್ಯರು ಸ್ವಲ್ಪ ಸಮಯಕ್ಕೆ ಆರೋಗ್ಯವಾಗಿರ್ತಾರೆ ಸತ್ಯಯುಗದಲ್ಲಿ ನೀವೆಷ್ಟು ನಿರಂತರವಾಗಿ ಸದಾ ಕಾಲಕ್ಕೆ ತಂದ್ರಸ್ಥವಾಗಿರ್ತೀರಿ ಅಲ್ಲಿ ಯಾವುದೇ ಹಠಯೋಗ ಹಠ ಕ್ರಿಯೆಗಳನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ ಸಬ್ ಯಹಾ ಚೀಚಿ ದುನಿಯಾ ಮೇ ಕರ್ತೆ ಇದೆಲ್ಲ ಈ ಕೊಳಕು ಪ್ರಪಂಚದಲ್ಲಿ ನೋಡಿ ಒಂದೊಂದು ಆರೋಗ್ಯಕ್ಕೆ ಒಂದೊಂದು ಆಸನಗಳು ಎಷ್ಟೊಂದು ಕಸರತ್ ಮಾಡ್ಬೇಕಾಗತ್ತೆ ಇದು ಹಳೆ ಜಗತ್ತು ಸತ್ಯಯುಗ ಹೊಸ ಜಗತ್ತು ಯಾವುದು ಕಳೆದು ಹೋಗಿದೆ ಉನ್ಮೆ ಇನ್ ಲಕ್ಷ್ಮೀ ನಾರಾಯಣ ಕಾ ರಾಜ್ಯತ ಅಲ್ಲಿ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಇದು ಯಾರಿಗೂ ಗೊತ್ತಿಲ್ಲ ಅಲ್ಲಿ ಪ್ರತಿ ಒಂದು ವಸ್ತು ಹೊಸದಾಗಿತ್ತು ಗೀತ್ ಬಿ ಹೆನಾ ಜಾಗ ಸಜಿನಿಯಾ ಜಾಗ ನವಯುಗ ಹೇ ಸತ್ಯುಗ ಹಾಡು ಇದೆ ಅಲ್ಲ ಎದ್ದೇಳಿ ಪ್ರಿಯತಮಿಯರೇ ಎದ್ದೇಳಿ ನವಯುಗ ಬರ್ತಾ ಇದೆ ಅಂತ ನವಯುಗ ಅಂದ್ರೆ ಸತ್ಯುಗ ಹಳೆ ಯುಗ ಅಂದ್ರೆ ಇದು ಕಲಿಯುಗ ಈಗ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ कोई भी सतयुग तो नहीं कहेंगे अभी कलियुग है तुम सतयुग के लिए पढ़ते हो ಈ ಕಲಿಯುಗನ ಯಾರು ಸತ್ಯುಗ ಅಂತ ಹೇಳಲಿಕ್ಕಂತೂ ಸಾಧ್ಯ ಇಲ್ಲ ಇದು ಕಲಿಯುಗ ನಾವು ಓದ್ತಾ ಇರೋದು ಸತ್ಯುಗಕ್ಕೆ ಈ ತರ ಓದ್ಸೋರು ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಇಲ್ಲ जो कहे कि इस पढ़ाई से तुमको नई दुनिया में राज्य पद मिलेगा ಈ ತರ ವಿದ್ಯೆ ಜಗತ್ತಲ್ಲಿ ಯಾವುದೂ ಇಲ್ಲ ಈಗ ನೀವು ಓದ್ತಾ ಇದ್ದೀರಿ ಇದರ ಪ್ರಾರಬ್ಧ ಹೊಸ ಜಗತ್ತು ಸತ್ಯಯುಗದಲ್ಲಿ ರಾಜ್ಯ ಪದವಿ ಸಿಗುತ್ತೆ ಅಂತ ಹೇಳುವಂತ ವಿದ್ಯೆ ಜಗತ್ತಲ್ಲಿ ಯಾವುದೂ ಇಲ್ಲ ಬಾಬೋರ ವಿನಃ ಇನ್ಯಾರು ಈ ತರ ಹೇಳಲಿಕ್ಕೆ ಸಾಧ್ಯ ಇಲ್ಲ
ನೀವು ಮಕ್ಕಳಿಗೆ ಪ್ರತಿ ಒಂದು ಮಾತಿನ ಸ್ಮೃತಿ ತರಿಸ್ಕೊಟ್ಟಿದ್ದಾರೆ ಬಾಬೋರು. ಗಫಲತ್ ನಹಿ ಕರ್ನಿ ಹೇ, ಬಾಬಾ ಸಬ್ಕೋ ಸಮಜಾತೆ ರೇತೆ ಹೇ. ಹುಡುಗಾಟಿಕೆ ಮಾಡಬಾರ್ದು. ಬಾಬೋರು ಎಲ್ಲರಿಗೂ ತಿಳಿಸ್ಕೊಡ್ತಾ ಇರ್ತಾರೆ. ಕಹಾ ಭಿ ಬೈಟೋ ದಂಧಾ ಆದಿ ಕರೋ, ಅಪ್ನೆ ಕೋ ಆತ್ಮ ಸಮಜ್ಕರ್ ಕರೋ. ನೀವು ಕಾರ್ಯ ವ್ಯವಹಾರ ಏನೇ ಮಾಡಿ, ವ್ಯಾಪಾರ ಮತ್ತೊಂದು ಎಲ್ಲೇ ಕುತ್ಕೊಳ್ಳಿ, ಆದ್ರೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ದಂಧಾ ದೋರಿ ಮೇ ಜರಾ ಮುಷ್ಕಿಲಾತ್ ಹೋತಿ ತೋ ಜಿತನಾ ಹೋ ಸಕೆ ಟೈಮ್ ನಿಕಾಲ್ ಯಾದ್ ಮೇ ಬೈಟು. ನಿಮ್ಮ ಕಾರ್ಯ ವ್ಯವಹಾರ ವ್ಯಾಪಾರ ಮುಂತಾದವುಗಳಲ್ಲಿ ಕಷ್ಟ ಆಗುತ್ತೆ, ಬಾಬೋರ್ ನೆನಪಲ್ಲಿರೋದು. ಆದ್ರೆ ಎಷ್ಟು ಸಾಧ್ಯ ಅಷ್ಟು ಸಮಯ ತೆಗೆದು ಬಾಬೋರ ನೆನಪಲ್ಲಿ ಕೂತ್ಕೊಳ್ಳಿ. ಏಕೆಂದ್ರೆ ಇದರಿಂದನೇ ಆತ್ಮ ಪವಿತ್ರ ಆಗುತ್ತೆ. ಇನ್ನೇನು ಉಪಾಯ ಇಲ್ವೇ ಇಲ್ಲ. ಈಗ ರಾಜಯೋಗ ಕಲಿತಾ ಇದ್ದೀರಿ ಹೊಸ ಜಗತ್ತಿಗೆ. ನಾವು ಹೇಳ್ತಾರೆ ವಹಾ ಐರನ್ ಏಜ್ಡ್ ಆತ್ಮ ಜಾನ ಸಕೆ. ಈ ಕಲಿಯುಗಿ ತಮೋ ಪ್ರಧಾನ ಆತ್ಮ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಯಾನೆ ಆತ್ಮಕ್ಕೆ ಪಂಕ್ ತೋಡು ಡಾಲೆ. ಮಾಯೆ ಆತ್ಮದ ರೆಕ್ಕೆಗಳನ್ನ ಮುರಿದು ಹಾಕ್ಬಿಟ್ಟಿದೆ, ಪವಿತ್ರತೆಯನ್ನ ಮುರಿದು ಹಾಕಿದೆ. ಆತ್ಮ ಉಡ್ತಿ ಹೇನ, ಏಕ್ ಶರೀರ್ ಚೋಡ್ ದೂಸರಾ ಲೇತಿ ಹೇ. ಆತ್ಮ ಹಾರುತ್ತೆ. ಇಲ್ಲಿಂದ ಅಲ್ಲಿಗೆ ಯಾವ ದೇಶಕ್ಕೆ ಹೆಂಗ್ ತಲುಪಕ್ಕಾಗುತ್ತೆ? ಈ ಶರೀರ ಬಿಡುತ್ತೆ, ಇನ್ನೊಂದು ಶರೀರ ತಗೊಳುತ್ತೆ. ಆತ್ಮ ಎಲ್ಲದಕ್ಕಿಂತ ತೀವ್ರ ಗತಿಯ ರಾಕೆಟ್ ಇದು, ಫಾಸ್ಟ್. ತುಮ್ ಬಚ್ಚೋं को ये नई नई बातें सुनकर वंडर लगता है. ಈ ಮಕ್ಕಳಿಗೆ ಈ ಹೊಸ ಹೊಸ ಮಾತುಗಳನ್ನ ಕೇಳಿ ಅದ್ಭುತ ಆಶ್ಚರ್ಯ ಅನ್ಸುತ್ತೆ. ನೋಡಿ, ಆತ್ಮ ಇಷ್ಟು ಚಿಕ್ಕ ರಾಕೆಟ್ ಇದು, ಕಣ್ಣಿಗೆ ಕಾಣೋದಿಲ್ಲ. ಎಲ್ಲಿಂದ ಎಷ್ಟು ಆತ್ಮಗಳು ಹಾರ್ತಾ ಇರುತ್ತೋ, ಎಲ್ಲಿಂದ ಎಲ್ಲಿಗೆ ಹೋಗಿ ತಲುಪುತ್ತೆ ಯಾರಿಗೂ ಕಾಣದೇ ಇಲ್ಲ. ಆದ್ರೆ ಅದರಲ್ಲಿ 84 ಜನ್ಮಗಳ ಪಾತ್ರ ನಿಗದಿ ಇದೆ. ಐಸಿ ಬಾತೆ ದಿಲ್ ಮೇ ಯಾದ್ ರಖ್ನೆ ಸೆ ಉಮಂಗ್ ಆಯೇಗಾ. ಇಂತಿಂತ ಅದ್ಭುತ ವಿಚಾರಗಳನ್ನ ನಿಮ್ ಹೃದಯದಲ್ಲಿ ಮನಸ್ಸಲ್ಲಿ ಇಟ್ಕೊಂಡ್ರೆ ನಿಮಗೂ ಉತ್ಸಾಹ ಬರುತ್ತೆ. ಸ್ಕೂಲ್ ಮೇ ವಿದ್ಯಾರ್ಥಿಯೋ ಕಿ ಬುದ್ಧಿ ಮೇ ವಿದ್ಯಾ ಯಾದ್ ರೇತಿ ಹೇನ. ಸ್ಕೂಲಲ್ಲಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ವಿದ್ಯೆ ನೆನಪಿರುತ್ತಲ್ವಾ? ನಿಮ್ಮ ಬುದ್ಧಿಯಲ್ಲೂ ಈಗ ಏನಿದೆ? ಬುದ್ಧಿ ಕೊಯ್ ಶರೀರ್ ಮೇ ನಹಿ. ಬುದ್ಧಿ ಶರೀರದಲ್ಲಿಲ್ಲ, ಬುದ್ಧಿ ಇರೋದು ಆತ್ಮದಲ್ಲಿ. ಆತ್ಮದಲ್ಲೇ ಮನಸ್ಸು ಇದೆ, ಬುದ್ಧಿನೂ ಇದೆ. ಆತ್ಮನೇ ಓದುತ್ತೆ, ನೌಕರಿ ಮುಂತಾದವು ಎಲ್ಲದನ್ನು ಮಾಡೋದು ಆತ್ಮ. ಶಿವ ಬಾಬಾ ಭಿ ಆತ್ಮ ಹೇ, ಪರಂತು ಉನ್ಕೋ ಪರಂ ಆತ್ಮ ಕೇತೆ ಹೇ. ಶಿವ ಬಾಬೋರು ಆತ್ಮನೇ, ಆದ್ರೆ ಅವರು ಪರಮ ಆತ್ಮ. ಅವರು ಜ್ಞಾನದ ಸಾಗರ ಆಗಿದ್ದಾರೆ. ये बहुत छोटी बिंदी है, ये भी किसको पता नहीं है. जो उस बाप में संस्कार है वही तुम बच्चों में भरे जाते हैं. ಆತ್ಮನು ಅತಿ ಸೂಕ್ಷ್ಮ ಚಿಕ್ಕದು, ಬಾಬೋರು ಅತಿ ಸೂಕ್ಷ್ಮ ಬಿಂದು. ಯಾರಿಗೂ ಗೊತ್ತಿಲ್ಲ. ಬಾಬೋರಲ್ಲಿ ಏನು ಸಂಸ್ಕಾರ ಇದೆಯೋ ಅದೇ ನೀವು ಮಕ್ಕಳಲ್ಲೂ ಬಾಬೋರ್ ಸಂಸ್ಕಾರವನ್ನ ತುಂಬ್ತಾರೆ. ಈಗ ಬಾಬೋರಲ್ಲಿ ಜ್ಞಾನದ ಸಂಸ್ಕಾರ ಇದೆ, ಅದೇ ಸಂಸ್ಕಾರ ನಮ್ಮಲ್ಲೂ ತುಂಬ್ತಾರೆ. ಈಗ ನೀವು ಯೋಗ ಬಲದಿಂದ ಪಾವನರು ಆಗ್ತಾ ಇದ್ದೀರಿ. ಅದಕ್ಕೋಸ್ಕರ ಪುರುಷಾರ್ಥ ಮಾಡ್ಬೇಕಾಗತ್ತೆ. ಪಢಾಯಿ ಮೇ ಫುರ್ನ ತೋ ರೇತಾ ಹೇನಾ, ಕಹಾ ಫೇಲ್ ನ ಹೋ ಜಾಯೆ. ವಿದ್ಯಾರ್ಥಿಗಳಿಗೂ ಚಿಂತೆ ಇರುತ್ತಲ್ವಾ? ನಾನೆಲ್ಲೂ ಫೇಲ್ ಆಗದೆ ಇರ್ಲಿ, ಒಳ್ಳೆ ನಂಬರ್ ತಗೋಬೇಕು, ಚೆನ್ನಾಗಿ ಪಾಸ್ ಆಗ್ಬೇಕು. इसमें पहले नंबर की सब्जेक्ट ये है कि महात्मा सतो प्रधान बने. ಇಲ್ಲಿ ಈ ವಿದ್ಯೆಯಲ್ಲಿ ಫಸ್ಟ್ ನಂಬರ್ ಸಬ್ಜೆಕ್ಟೇ ಆತ್ಮ. ಆತ್ಮ ನನ್ ಸತೋ ಪ್ರಧಾನ ಆಗೋದೇಗೆ, ಕುಚ್ ಕಾಮಿ ನ ರೆಹ ಜಾಯೆ ನೈ ತೋ ನಾಪಾಸ್ ಹೋ ಜಾಯೆಂಗೆ. ನನ್ನಲ್ಲಿ ಯಾವುದೇ ಬಲಹೀನತೆಗಳು ಉಳ್ಕೊಳ್ಬಾರ್ದು, ಇಲ್ಲಾಂದ್ರೆ ಫೇಲ್ ಆಗ್ಬೇಕಾಗತ್ತೆ. ಮಾಯೆ ನಿಮ್ಗೆ ಪ್ರತಿ ಒಂದು ಮಾತಲ್ಲೂ ಮರ್ಸುತ್ತೆ. आत्मा चाहती भी है चार्ट रखे, सारे दिन में कोई आसुरी काम न करे, परंतु माया चार्ट रखने नहीं देती है. ಈಗ ಆತ್ಮಕ್ಕೆ ಬಾಬೋರ್ ಹೇಳಿದಾಗ ಏನ್ ಸಂಕಲ್ಪ ಬರುತ್ತೆ? ನಾನ್ ಚಾರ್ಟ್ ಬರಿಬೇಕು, ಇಡೀ ದಿನ ನಾನು ಯಾವುದೇ ಅಸುರಿ ಕರ್ಮಗಳನ್ನ ಮಾಡಬಾರ್ದು, ಹುಡುಗಾಟಿಕೆ ಎಲ್ಲ ಅನ್ಸ್ತದೆ. ಆದ್ರೆ ಮಾಯೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ಚಾರ್ಟ್ ಬರೀಲಿಕ್ಕೂ ಬಿಡೋದಿಲ್ಲ. तुम माया के चंबे में आ जाते हो, दिल कहती भी है पोता मेल रखे.
ವ್ಯಾಪಾರಿ लोग ಹಮೇಶಾ ಫಾಯ್ದೆ ನುಕ್ಸಾನ್ ಕಾ ಪೋತಾ ಮೇಲ್ ರಖತೆ ಹೇ. ಮಾಯೆಯ ಮುಷ್ಟಿಯಲ್ಲಿ, ಮಾಯೆಯ ಬೇಡಿಯಲ್ಲಿ ಸಿಕ್ಕಾಕೊಂಡ್ ಬಿಡ್ತೀರಿ. ನಿಮ್ ಹೃದಯದಲ್ಲಿ ಬರುತ್ತೆ ನಾನು ಚಾರ್ಟ್ ಇಡಬೇಕು. ಹೆಂಗೆ ವ್ಯಾಪಾರಿಗಳಿಗೆ ಸದಾ ಚಿಂತೆ ಇರುತ್ತೆ, ಲಾಭ ಎಷ್ಟಾಯ್ತು, ನಷ್ಟ ಆಯ್ತಾ ಏನು, ಅವರು ಅಕೌಂಟ್ ನೋಡ್ತಾರೆ. ಹಾಗೆ ನೀವೂ ನಿಮ್ಮ ಚಾರ್ಟ್ ಅನ್ನ ನೋಡ್ಬೇಕು. तुम्हारा तो ये बहुत बड़ा पोता मेल है, 21 जन्मों की कमाई है, इसमें गफलत नहीं करनी चाहिए. ನಿಮ್ದು ಬಹುದೊಡ್ಡ ಅಕೌಂಟ್ ಇದೆ ನೋಡಿ, ಜನ್ಮ ಜನ್ಮಾಂತರದ ಅಕೌಂಟ್. ಒಂದು ಜನ್ಮ ಅಥವಾ ಕೆಲವು ವರ್ಷಗಳ ಅಕೌಂಟ್ ಇಡ್ಬೋದು, ಆದ್ರೆ ಇದಂತೂ ಅನೇಕ ಜನ್ಮಗಳ ಬಹುದೊಡ್ಡ ಲೆಕ್ಕಾಚಾರ ಇದು. 21 ಜನ್ಮದ ಸಂಪಾದನೆ ಇದೆ ಇದರಲ್ಲಿ ನಿಮ್ಮ ಮಕ್ಕಳಿಗೆ ಸ್ವಲ್ಪನೂ ಹುಡುಗಾಟಿಕೆ ಬರಬಾರ್ದು. बच्चे बहुत गफलत करते हैं, इस बाबा को तो तुम बच्चे सूक्ष्म वतन में स्वर्ग में भी देखते हो. ಬಾಬಾ भी बहुत पुरुषार्थ करते हैं. ಮಕ್ಕಳು ಬಹಳಷ್ಟು ಹುಡುಗಾಟಿಕೆ, ಕೇರ್ಲೆಸ್ ಮಾಡ್ತಾರೆ. ಬ್ರಹ್ಮ ಬಾಬುವರನ್ನ ನಿಮ್ಮ ಮಕ್ಕಳು ಸೂಕ್ಷ್ಮವತನದಲ್ಲೂ ನೋಡ್ತೀರಿ, ಅದೇ ಬ್ರಹ್ಮನ ಆತ್ಮವನ್ನ ಸ್ವರ್ಗದಲ್ಲೂ ನೋಡ್ತೀರಿ. ನೋಡಿ, ಬಾಬುವರು ಬಹಳ ಪುರುಷಾರ್ಥ ಮಾಡ್ತಾರೆ. वंडर भी खाते रहते, बाबा की याद में स्नान करता हूँ, भोजन करता हूँ, फिर भी भूल जाता हूँ, फिर याद करने लगता हूँ. ಬಾಬೋರಿಗೆ ತನ್ನ ಮೇಲೆ ತನಗೆ ಆಶ್ಚರ್ಯ ಆಗುತ್ತೆ. ನಾನು ಬಾಬೋರ್ ನೆನಪಲ್ಲಿ ಸ್ನಾನ ಮಾಡ್ತೀನಿ, ಬಾಬೋರ್ ನೆನಪಲ್ಲಿ ಊಟ ಮಾಡ್ಬೇಕು ಅಂತ, ಆದ್ರೆ ಮಧ್ಯದಲ್ಲಿ ನೋಡ್ತಾ ನೋಡ್ತಾ ಇದ್ದಂಗೆ ಮರ್ತೋಗ್ಬಿಡುತ್ತೆ. ಮತ್ತೆ ನಾನು ಬಾಬೋರ್ ನೆನಪಲ್ಲಿ ತೊಡಗಿಸ್ಕೊತೀನಿ. ಇದು ಬಹು ದೊಡ್ಡ ಸಬ್ಜೆಕ್ಟ್. ಯಾವುದು? ಬಾಬೋರ ನೆನಪಲ್ಲಿರೋದು. इस बात में कोई भी मतभेद आ नहीं सकता. गीत में भी है, गीता में भी है, देह सहित देह के सब धर्म छोड़ो, बाकी रही ಆತ್ಮ. ಈ ಮಾತಲ್ಲಿ ಯಾವುದೇ ಮತಭೇದ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದ್ರಲ್ಲಿ? ಬಾಬೋರ ನೆನಪು ಮಾಡೋದ್ರಲ್ಲಿ. ಗೀತೆಯಲ್ಲೂ ಇದೆ, ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನ ಬಿಟ್ಟು ನೀವು ನಿಮ್ಮನ್ನ ಆತ್ಮ ಅಂತ ನಿಶ್ಚಯ ಮಾಡ್ಕೊಳ್ಳಿ. ದೇಹ ಮರ್ತು ನೀವು ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮನೇ ಪತೀತ ತಮೋ ಪ್ರಧಾನ ಆಗಿದೆ. ಮನುಷ್ಯ ಫಿರ್ ಕಹ ದೇತೆ ಆತ್ಮ ನಿರ್ಲೇಪ ಹೇ. ಆದ್ರೆ ಮನುಷ್ಯರು ಏನು ಹೇಳ್ತಾರೆ? ಆತ್ಮ ನಿರ್ಲೇಪ ಅಂದ್ರೆ ಪಾಪ ಪುಣ್ಯಗಳು ಆತ್ಮಕ್ಕೇನು ತಾಗೋದಿಲ್ಲ, ಅದು ಶರೀರಕ್ಕೆ. ಅದಕ್ಕೆ ಗಂಗಾ ಸ್ನಾನ ಮಾಡಿ ಪಾವನ ಆಗ್ಬಿಡ್ತೀವಿ ಅಂತ ತಿಳ್ಕೊಂಡ್ ಬಿಡ್ತಾರಲ್ವಾ. ಮತ್ತೆ ಹೇಳ್ತಾರೆ ಆತ್ಮ ಸೋ ಪರಮಾತ್ಮ. ಸೊ ಆತ್ಮ ಇಸಿಲಿಯೇ ಸಮಸ್ತೆ ಆತ್ಮ ಮೇ ಕೊಯ್ ಲೇಪ್ ಚೇಪ್ ನೈ ಲಗ್ತಾ ಹೈ. ಆತ್ಮನೇ ಪರಮಾತ್ಮ, ಅದರಿಂದ ಆತ್ಮಕ್ಕೆ ಯಾವುದೇ ಪಾಪ ಅಂಟ್ಕೊಳ್ಳೋದಿಲ್ಲ ಅಂತ. ತಮೋಗುಣಿ ಮನುಷ್ಯ ಶಿಕ್ಷಾ ಭಿ ತಮೋಗುಣಿ ದೇತೆ ಹೇ. ತಮೋಗುಣಿ ಮನುಷ್ಯರು ಶಿಕ್ಷಣನು ತಮೋಗುಣಿ ಶಿಕ್ಷಣ ಕೊಡ್ತಾರೆ. ಸತೋಗುಣಿ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾರ್ಗದಲ್ಲಿ ತಮೋ ಪ್ರಧಾನರಾಗ್ತಾ ಹೋಗ್ತಾರೆ. ಪ್ರತಿ ಒಂದು ವಸ್ತು ಕಣ್ಣಿಗೆ ಕಾಣೋದೆಲ್ಲವೂ ಮೊದಲು ಸತೋ ಪ್ರಧಾನ ಇರುತ್ತೆ. ಅದು ಶರೀರದಿಂದ ಹಿಡಿದು ಪ್ರಪಂಚದಿಂದ ಹಿಡಿದು ಎಲ್ಲದನ್ನು ಸತೋ ಪ್ರಧಾನ ಇರುತ್ತೆ. ಮತ್ತೆ ಸತೋ ರಜೋ ತಮೋದಲ್ಲಿ ಬರುತ್ತೆ. ಕನ್ಸ್ಟ್ರಕ್ಷನ್ ಅವ್ರ ಡಿಸ್ಟ್ರಕ್ಷನ್ ಹೋತಾ ಹೈ. ಹೊಸದು ಕನ್ಸ್ಟ್ರಕ್ಷನ್, ಹಳೇದಾದ್ಮೇಲೆ ಏನಾಗುತ್ತದು? ವಿನಾಶ ಆಗುತ್ತೆ, ನಾಶ ಆಗುತ್ತೆ. ಬಾಬೋರು ಹೊಸ ಜಗತ್ತಿನ ಕನ್ಸ್ಟ್ರಕ್ಷನ್ ಮಾಡಿಸ್ತಾರೆ, ಮತ್ತೆ ಹಳೇದ್ರದ್ದು ಡಿಸ್ಟ್ರಕ್ಷನ್ ಆಗುತ್ತೆ, ವಿನಾಶ ಆಗುತ್ತೆ. ಭಗವಾನ್ ತೋ ನೈ ದುನಿಯಾ ರಚನೆ ವಾಲಾ ಹೇ, ಈ ಪುರಾಣಿ ದುನಿಯಾ ಬದಲ್ಕರ್ ನಹಿ ಹೋಗಿ. ಭಗವಂತ ಅಂತೂ ಹೊಸ ಜಗತ್ತನ್ನ ರಚನೆ ಮಾಡ್ತಾರೆ, ಈ ಹಳೆ ಜಗತ್ತು ಪರಿವರ್ತನೆಯಾಗಿ ಹೊಸದಾಗುತ್ತೆ. ಹೊಸ ಜಗತ್ತಿನ ಚಿಹ್ನೆ ಈ ಲಕ್ಷ್ಮೀ ನಾರಾಯಣರು, ಇವರೇ ಆ ಹೊಸ ಜಗತ್ತಿಗೆ ಮಾಲೀಕರು. ತ್ರೇತಾಯುಗವನ್ನ ಹೊಸ ಜಗತ್ತು ಅಂತ ಕರೆಯೋದಿಲ್ಲ. ಯಾಕೆಂದ್ರೆ ಹೊಸ ಜಗತ್ತು ಪೂರ್ತಿ ಸತ್ಯುಗ. ಕಾಲ್ಭಾಗ ಅಂತೂ ಸಮಯ ಕಳೆದೋಗ್ಬಿಡುತ್ತಲ್ವಾ, ಕಾಲ್ಭಾಗ ಹಳೇದಾಗ್ಬಿಡುತ್ತೆ ತ್ರೇತಾಯುಗದಷ್ಟೊತ್ತಿಗೆ. तो कलयुग अंत सतयुग आदि का यह संगम युग है. कोई MA BA पढ़ते हैं तो ऊंच बन जाते हैं ना. तुम इस पढ़ाई से कितने ऊंच बनते हो. ಇದು ಕಲಿಯುಗದ ಅಂತ್ಯ, ಸತ್ಯುಗದ ಆರಂಭದ ಸಂಗಮ ಯುಗ. ಕೆಲವರು MA BA ಎಲ್ಲ ವಿದ್ಯೆ ಓದಿ ಉನ್ನತ ಪದವಿ ತಗೊಳ್ತಾರಲ್ವಾ. ವಿದ್ಯೆಯಿಂದ ಎಷ್ಟೊಂದು ಉನ್ನತ ಪದವಿ ಪಡ್ಕೊಳ್ತಾರೆ.
दुनिया इस बात को नहीं जानती कि इनको इतना ऊंच किसने बनाया. ಆದ್ರೆ ಪ್ರಪಂಚದ ಮನುಷ್ಯರು ಇದನ್ನ ತಿಳಿದಿಲ್ಲ. ಇವರನ್ನ ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡಿದ್ದು ಯಾರು, ಹೇಗಾದ್ರು ದೇವತೆಗಳನ್ನ ಯಾರು ಮಾಡಿದ್ದು. ಈಗ ನೀವು ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ದೀರಿ. ಎಲ್ಲರ ಜೀವನ ಚರಿತ್ರೆನೂ ನಿಮ್ಮ ಮಕ್ಕಳಿಗೆ ಗೊತ್ತಿದೆ. ಇದು ಜ್ಞಾನ. ಭಕ್ತಿಯಲ್ಲಿ ಜ್ಞಾನ ಇಲ್ಲ, ಬರೀ ಕರ್ಮಕಾಂಡ, ಭಕ್ತಿಯ ವಿಸ್ತಾರವನ್ನ ತೋರಿಸ್ತಾರೆ. ಭಕ್ತಿ ವಿಸ್ತಾರ ಅಪಾರವಾಗಿದೆ. ಎಷ್ಟೊಂದು ವರ್ಣನೆ ಮಾಡ್ತಾರೆ. ಬಹುತ್ खूबसूरत दिखाई पड़ती, बीज में क्या खूबसूरती, इतना छोटा बीज कितना बड़ा हो जाता है. ಬಾಬಾ ಹೇಳ್ತಾರೆ ಭಕ್ತಿ ಎಷ್ಟು ವಿಸ್ತಾರ ಇದೆ, ಎಷ್ಟು ಆಡಂಬರ ಇದೆ, ಎಷ್ಟು ಸುಂದರವಾಗಿ ಬಣ್ಣ ಬಣ್ಣದಲ್ಲಿ ಕಾಣಿಸ್ತದೆ, ಎಷ್ಟು ವೆರೈಟಿ ಸೌಂಡ್ ಇದೆ. ಆದ್ರೆ ಬೀಜದಲ್ಲಿ ಏನಿದೆ ಸುಂದರತೆ. ನೀವು ಯಾವುದೇ ಬೀಜ ನೋಡಿ, ಎಷ್ಟು ಸಾಧಾರಣವಾಗಿರುತ್ತೆ. ಅದೇ ಬೀಜದಲ್ಲಿ ವೃಕ್ಷ ಅಡಗಿದೆ. ಆ ವೃಕ್ಷ ದೊಡ್ಡದಾದ್ಮೇಲೆ ಎಷ್ಟು ವಿಸ್ತಾರ ಆಗುತ್ತೆ. ಜ್ಞಾನ ಅನ್ನೋದು ಬೀಜ, ಭಕ್ತಿ ಅನ್ನೋದು ವೃಕ್ಷ, ಎಷ್ಟು ವಿಸ್ತಾರವಾಗಿದೆ. तो ज्ञान का गुटका एक है मन मना भव. बाबा कहते तमो प्रधान से सतो प्रधान बनने के लिए मुझे याद करो. ಜ್ಞಾನದ ಸಾರಾಂಶ ಇಷ್ಟೇ, ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ. ಬಾಬಾ ಹೇಳ್ತಾರೆ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ಲಿಕ್ಕೆ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡಿ. ನೀವು ಕರೀತಾ ಬಂದಿದ್ದೀರಿ, ಹೇ ಪತಿತ ಪಾವನ, ಬಂದು ನಮ್ಮನ್ನ ಪಾವನ ಮಾಡುವಂತ. ರಾವಣ ರಾಜ್ಯದಲ್ಲಿ ಎಲ್ಲರೂ ಪತೀತರು ದುಃಖಿಗಳು, ರಾಮ ರಾಜ್ಯದಲ್ಲಿ ಎಲ್ಲರೂ ಪಾವನರು ಸುಖಿಗಳು. ರಾಮರಾಜ್ಯ ರಾವಣ ರಾಜ್ಯ ಅಂತ ಹೆಸರಿದೆ ಅಲ್ವಾ. ರಾಮರಾಜ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಸಿವಾಯ್ ತುಮ್ ಬಚ್ಚೋಂಗೆ, ಕೇವಲ ನೀವು ಮಕ್ಕಳ ಹೊರತು ಯಾರಿಗೂ ಅದ್ರದ್ ಬಗ್ಗೆ ಗೊತ್ತಿಲ್ಲ. ರಾಮರಾಜ್ಯ ಅಂದ್ರೆ ಯಾವುದು ಅನ್ನೋದು ತಿಳ್ಕೊಂಡಿಲ್ಲ. ನೀವೀಗ ಪುರುಷಾರ್ಥ ಮಾಡ್ತಾ ಇದ್ದೀರಿ. 84 ಜನ್ಮೋं का राज भी तुम्हारे सिवाय कोई नहीं जानते हैं. 84 ಜನ್ಮದ ಚಕ್ರದ ಬಗ್ಗೆನೋ ನಿಮ್ಮ ವಿನಃ ಇನ್ಯಾರೂ ತಿಳ್ಕೊಂಡಿಲ್ಲ. कल करके कहते हैं भगवान वाच मन मना भवा. तो क्या ऐसा थोड़ी कोई समझाएंगे कि तुमने 84 जन्म कैसे पूरे किए हैं. ಹಾ ಹೇಳ್ತಾರೆ, ಗೀತೆ ಓದಿ ಮನ್ ಮನ ಭವ ಭಗವಾನ್ ವಾಚ ಎಲ್ಲ ಹೇಳ್ತಾರೆ, ಅರ್ಥ ಏನು ಗೊತ್ತಿಲ್ಲ. ಹಾಗಂತ ಈ ತರ ಹೆಂಗ್ ಸಾಧ್ಯ. 84 ಜನ್ಮವನ್ನ ಹೇಗೆ ಪೂರ್ಣವಾಗಿ ಪಡ್ಕೊಳ್ತೀರಿ ಅನ್ನೋದು ಯಾರು ತಿಳಿಸ್ಕೊಡ್ತಾರೆ. ಈಗ ಈ ಚಕ್ರ ಮುಗಿತಾ ಬಂದಿದೆ. 5000 ವರ್ಷದ ಚಕ್ರ ಪೂರ್ಣ ಆಗ್ತಾ ಬಂದಿದೆ. ಗೀತಾ ಸುನಾನೆ ವಾಲೋं का जाकर सुनो, गीता पर क्या बोलते हैं. तुम्हारी बुद्धि में तो सारा ज्ञान टपकता रहता है ना. ಗೀತೆ ಎಲ್ಲಿ ಹೇಳ್ತಾರಲ್ಲ, ಓದಿ ಹೇಳ್ತಾರೋ ಏನ್ ಪ್ರವಚನ ಮಾಡ್ತಾರೆ, ಅಲ್ಲೋಗಿ ಕೇಳಿ ಅವ್ರು ಏನೇನ್ ಹೇಳ್ತಾರೆ ಅಂತ. ನಿಮ್ಮ ಬುದ್ಧಿಯಲ್ಲೂ ಸದಾ ಜ್ಞಾನದ ಹನಿ ಹನಿತಾ ಇರ್ಬೇಕು. ಬಾಬಾ ಪೂछते आगे कभी मिले हो. कहते हैं हाँ बाबा कल्प पहले मिले थे. ಬಾಬೋರ್ನ ಫಸ್ಟ್ ಮೀಟ್ ಮಾಡಕ್ ಹೋದ್ರೆ, ಬಾಬೋರ್ ಮೊದ್ಲು ಸಾಕಾರದಲ್ಲಿದ್ದಾಗ ಬಾಬೋರ್ ಕೇಳ್ತಾ ಇದ್ರು, ಮೊದ್ಲು ಯಾವಾಗಾದ್ರೂ ಮಿಲನ ಮಾಡಿದ್ರಾ ಅಂತ. ಹಾ ಬಾಬಾ ಕಲ್ಪದ ಹಿಂದೆನು ಮಿಲನ ಮಾಡಿದೀವಿ. ಬಾಬಾ ಪೂಚ್ತೆ ಹೇ ತುಮ್ ಉತ್ತರ ದೇತೆ ಹೋ ಅರ್ಥ ಸಹಿತ. ಬಾಬೋರ್ ಕೇಳ್ತಾರೆ ಅಂದ್ರೆ ನೀವು ಉತ್ತರ ಅರ್ಥ ಸಹಿತವಾಗಿ ಕೊಡ್ತೀರಿ ಅಲ್ವಾ. तो तुम कह सकते हो हमने विश्व का राज्य पाया था, उसमें सब आ जाता है. ನೀವು ಹೇಳ್ಬೋದು, ಬಾಬಾ ನಾವು ನಿಮ್ಮಿಂದ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನೇ ಪಡ್ಕೊಂಡಿದ್ವಿ. ಇಡೀ ವಿಶ್ವದ ರಾಜ್ಯ ಭಾಗ್ಯ ಅಂದ್ರೆ ಅದರಲ್ಲಿ ಎಲ್ಲವೂ ಬಂದ್ಬಿಡುತ್ತೆ. कल तुम कहते हो नर से नारायण बने थे, परंतु विश्व का मालिक बनना, उसमें राजा रानी और डिटी डिनाಸ್ಟಿ सब है. ನೀವು ಹೇಳ್ತೀರಿ ನಾವು ನರನಿಂದ ನಾರಾಯಣ ಆಗಿದ್ವಿ, ಆದ್ರೆ ವಿಶ್ವದ ಮಾಲೀಕರ ಆಗೋದರ ಅರ್ಥ ಏನೋ, ಎಲ್ಲದಕ್ಕೂ ಮಾಲೀಕರು, ರಾಜ ರಾಣಿ ದೈವಿ ರಾಜ್ಯ ಪ್ರಜೆಗಳು ಎಲ್ಲದೂ ಇದ್ರೊಳಗಡೆ ಬಂದ್ಬಿಡುತ್ತೆ. ಉನ್ಕಾ ಮಾಲಿಕ್ ರಾಜ ರಾಣಿ ಪ್ರಜಾ ಸಬ್ ಬನೆಂಗೆ, ಇಸ್ಕೋ ಕಹಾ ಜಾತಾ ಶುಭ ಬೋಲ್ನ. ಅಲ್ಲಿ ರಾಜ ರಾಣಿ ಪ್ರಜೆ ಎಲ್ಲರೂ ವಿಶ್ವಕ್ಕೆ ಮಾಲೀಕರು. ಬಾಬಾ ಹೇಳ್ತಾರೆ ಇದಕ್ಕೆ ಹೇಳೋದು ಶುಭ ನುಡಿಯೋದು. ಅಂದ್ರೆ ನಾವು ನರನಿಂದ ನಾರಾಯಣ ಆಗ್ತೀವಿ, ರಾಮ ಆಗ್ತೀವಿ, ಸೀತೆ ಆಗ್ತೀವಿ, ತ್ರೇತಾಯುಗದಲ್ಲಿ ಬರ್ತೀವಿ ಅಂತ ಹೇಳಲ್ಲ.
ಎಲ್ಲರ ಗುರಿ ನರನಿಂದ ನಾರಾಯಣ ಆಗ್ತೀವಿ, ಇದೇನು ಕಡಿಮೆ ಮಾತೇನು. ಬಾಬಾ ಕೈಗೆ ಹಾ ಬಚ್ಚೆ ಪೂರಾ ಪುರುಷಾರ್ಥ ಕರೋ. ಬಾಬೋರಿಗೂ ಖುಷಿ ಆಗುತ್ತೆ ಮಕ್ಕಳು ಗುರಿ ದೊಡ್ಡದಿದೆ ಅಂತ. ಹಾ ಮಕ್ಕಳೇ, ಪೂರಾ ಪುರುಷಾರ್ಥ ಮಾಡಿ ನಿಮ್ಮ ಚಾರ್ಟ್ ಅನ್ನ ನೋಡ್ಕೊಳ್ಳಿ. ಇಸ್ ಹಾಲತ್ ಮೇ ಮೋಂಚ್ ಪದ್ ಪಾ ಸಕೆಂಗೆ ವ ನಹಿ. ಈ ಪರಿಸ್ಥಿತಿಯಲ್ಲಿ ಈಗ ನಾನು ಶರೀರ ಬಿಟ್ರೆ ನಾನು ಉನ್ನತ ಪದವಿ ಪಡ್ಕೊಳ್ಬಹುದಾ ಇಲ್ವಾ ಅಂತ ನೋಡಿ. ಕಿತನೋ ಕೋ ರಾಸ್ತಾ ಬತಾಯ, ಕಿತನೆ ಅಂಧೋ ಕಿ ಲಾಟಿ ಬನಾ ಹೋ. ನೋಡ್ಕೊಳ್ಳಿ ಏನ್ ಪದವಿ ಪಡ್ಕೊಳ್ಬಹುದು ನಾನು ಅಂತ. ಎಷ್ಟು ಆತ್ಮಗಳಿಗೆ ಈ ಜ್ಞಾನದ ಮಾರ್ಗ ತೋರಿಸಿದಿರಿ, ಎಷ್ಟು ಕುರುಡ್ರಿಗೆ ಊರುಗೋಲಾಗಿದಿರಿ. ಅಗರ್ ಸರ್ವಿಸ್ ನಹಿ ಕರ್ತೆ ಸಮಜ್ನಾ ಚಾಹಿಯೆ ಪ್ರಜಾ ಮೇ ಚಲೆ ಜಾಯೆ. ನೀವು ಯಾರ ಕಲ್ಯಾಣನೂ ಮಾಡ್ಲಿಲ್ಲ, ಯಾರಿಗೂ ದಾರಿ ತೋರಿಸ್ಲಿಲ್ಲ, ಬಾಬೋರ್ ಸೇವೆಯಲ್ಲಿ ನೀವು ತೊಡಗಿಸ್ಕೊಂಡಿಲ್ಲ ಅಂದ್ರೆ ತಿಳ್ಕೊಂಡ್ಬಿಡಿ, ಹೌದು ನಾನು ಪ್ರಜೆ ಆಗಿ ಬರ್ತೀನಿ ಅಂತ. ನಿಮ್ಮ ಹೃದಯದಿಂದ ನೀವೇ ಕೇಳ್ಕೊಳ್ಳಿ. ಅಗರ್ ಅಭಿ ಹಮಾರಾ ಶರೀರ್ ಚೂಟ್ ಜಾಯೆ ತೋ ಕ್ಯಾ ಪದ್ ಪಾಯೆಂಗೆ. ಈಗೀಗ ನನ್ನ ಆತ್ಮ ಈ ಶರೀರ ಬಿಟ್ರೆ ನನಗೆ ಏನ್ ಪದವಿ ಸಿಗ್ಬಹುದು. ನೀವು ನೋಡ್ಕೊಳ್ಳಿ, ಬಾಬೋರ್ನು ಕೇಳಿ. ಇದು ಬಹಳ ದೊಡ್ಡ ಗುರಿ ಇದು. तो खबरदार रहना चाहिए. कई बच्चे समझते हैं बरोबर हम तो याद ही नहीं करते तो फिर पोता मिल रख करके क्या करेंगे. ಮಕ್ಕಳೇ, ಇದು ಬಹಳ ಕಡಿದಾಗಿರೋ ದೊಡ್ಡ ಗುರಿ ಇದು. ಬಹಳ ಎಚ್ಚರಿಕೆ ಇರಬೇಕು ನಿಮ್ಮ ಮಕ್ಕಳಿಗೆ. ಕೆಲವು ಮಕ್ಕಳು ತಿಳ್ಕೊತಾರೆ, ಅಯ್ಯೋ ನಾನು ಯೋಗನೇ ಮಾಡಿಲ್ಲ, ಬಾಬೋರ್ ನೆನ್ಪೆ ಮಾಡ್ಲಿಲ್ಲ, ಇನ್ ಚಾರ್ಟ್ ಏನ್ ಇಡೋದು. ಉಸ್ಕೋ ಫಿರ್ ಆರ್ಟ್ ಫೇಲ್ ಕಹಾ ಜಾತಾ ಹೈ. ಅಂದ್ರೆ ಪ್ರಯತ್ನನೇ ಮಾಡಕ್ ಹೋಗಲ್ಲ, ನಾನು ಯೋಗ ಮಾಡಿಲ್ಲ ಅದಕ್ಕೆ ನಾನೇನ್ ಚಾರ್ಟ್ ಬರೆಯೋದು. ಯೋಗ ಮಾಡ್ಬೇಕು, ಪ್ರಯತ್ನ ಮಾಡ್ಬೇಕು, ಚಾರ್ಟ್ ಬರಿಬೇಕನ್ನೋದಾದ್ರೂ ಇರ್ಬೇಕಲ್ಲ. ಮಾಡಿಲ್ಲ ನಾನೇನ್ ಬರೀಲಿ ಅಂದ್ರೆ ಇದಕ್ಕೆ ಹೇಳೋದು ಹಾರ್ಟ್ ಫೇಲ್, ನಿರಾಶೆ. ಪಡ್ತೆ ಭಿ ಹೈಸಾ ಧ್ಯಾನ್ ನಹಿ ದೇತೆ ಹೇ. ಅವ್ರು ಓದೋದು ಅದೇ ತರನೇ, ಬಾಬೋರು ಓದ್ಸೋ ವಿದ್ಯೆ ಕಡೆ ಗಮನನೂ ಕೊಡೋದಿಲ್ಲ. ಮಿಯಾ ಮಿಟ್ಟು ಬನ್ ಬೈಟ್ ನಹಿ ಜಾನ ಜೋ ಪಿಚಾಡಿ ಮೇ ಫೇಲ್ ಹೋ ಜಾಯೆ. ನಾನೆಲ್ಲ ಸರಿ ಇದ್ದೀನಿ, ಪರ್ಫೆಕ್ಟ್ ಆಗಿದ್ದೀನಿ, ನಾನೆಲ್ಲ ಮಾಡ್ಕೊಂಡಿದ್ದೀನಿ ಪುರುಷಾರ್ಥ, ನಾನು ಉನ್ನತ ಪದವಿ ಪಡ್ಕೊಳ್ತೀನಿ, ಏನು ಇಲ್ಲ ಖಾಲಿ, ಆದ್ರೆ ತಿಳ್ಕೊಳ್ಳೋದು ನಾನೆಲ್ಲ ಆಗ್ಬಿಟ್ಟಿದ್ದೀನಿ ಅಂತ. ಬಾವೆ ಹೇಳ್ತಾರೆ, ಈ ತರ ಅನ್ಕೊಂಡಿದ್ರೆ, ಮಾಡದೇನೆ ನಾನೆಲ್ಲ ಮಾಡಿದ್ದೀನಿ ಅನ್ಕೊಂಡಿದ್ರೆ ಅಂತ್ಯದಲ್ಲಿ ಫೇಲ್ ಆಗ್ತೀರಿ. ನಿಮ್ ಕಲ್ಯಾಣ ಮಾಡ್ಕೊಳ್ಳಿ. ಏಮ್ ಆಬ್ಜೆಕ್ಟು ಸಾಮ್ನೆ ಹೇ. ಗುರಿ ಅಂತೂ ನಿಮ್ ಮುಂದೆ ಇದೆ. ಹಮ್ಕೋ ಪಡ್ಕರ್ ಏ ಬನ್ನ ಹೇ. ನಾವು ಓದಿ ಈ ತರ ಆಗ್ಬೇಕು. ಎ ಬಿ ವಂಡರ್ ಹೇನಾ. ಇದು ಅದ್ಭುತ ಅಲ್ವಾ. ಕಲಿಯುಗದಲ್ಲಿ ರಾಜ್ಯ ಯಾರ್ದು ಇಲ್ಲ, ಸತ್ಯಯುಗದಲ್ಲಿ ಇವ್ರ ರಾಜ್ಯ ಎಲ್ಲಿಂದ ಬಂತು. ಎಲ್ಲವೂ ಆಧಾರಿತವಾಗಿದೆ ಈ ವಿದ್ಯೆ ಮೇಲೆ. ನೋಡಿ, ಇವಾಗ ಪ್ರಜಾ ರಾಜ್ಯ ಕಲಿಯುಗದಲ್ಲಿ, ಅದೇ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣ ರಾಜ್ಯ ಹೆಂಗಿಂದ ಬಂತು. ಅದ್ಭುತ ಇದು. कलयुग में तो राजाई है नहीं, सतयुग में फिर इनों की राजाई कहाँ से आई. सारा मदार पढ़ाई पर है. ಇಲ್ಲೆಲ್ಲವೂ ಆಧಾರಿತವಾಗಿದೆ ವಿದ್ಯೆ ಮೇಲೆ. ऐसा नहीं कि देवताएं और असुरों की लड़ाई लगी, ದೇವತಾओं ने जीत कर राज्य पाया. ಈ ತರ ಅಂತೂ ಇಲ್ಲ, ದೇವತೆಗಳು ಅಸುರರು ಯುದ್ಧ ಮಾಡಿದ್ರು, ದೇವತೆಗಳು ವಿಜಯ ಪಡ್ಕೊಂಡು ರಾಜ್ಯ ಪಡ್ಕೊಂಡ್ರು ಅಂತ. ಈಗ ಅಸುರರು ಹಾಗೂ ದೇವತೆಗಳ ಯುದ್ಧ ಹೇಗಾಗ್ಲಿಕ್ಕೆ ಸಾಧ್ಯ. ಅಸುರರು ಇರುವಾಗ ದೇವತೆಗಳಿರಲ್ಲ, ದೇವತೆಗಳಿರುವಾಗ ಅಸುರರೇ ಇಲ್ಲ ಅಂದ್ರೆ ಯುದ್ಧ ಹೆಂಗಾಗುತ್ತೆ. ಅಥವಾ ಕೌರವರು ಪಾಂಡವರ ಯುದ್ಧನೂ ಹೆಂಗಾಗುತ್ತೆ. लड़ाई की बात ही निषेध हो जाती. पहले ये बताओ, बाबा कहते देह के सब संबंध छोड़ अपने को आत्मा समझो. ಯುದ್ಧದ ಮಾತೆ ನಿಷೇಧ. ದೇವತೆಗಳ ಅಸುರರ ಯುದ್ಧನೂ ಆಗಿಲ್ಲ, ಕೌರವರು ಪಾಂಡವರ ಯುದ್ಧನೂ ಆಗಿಲ್ಲ. ಸ್ಥೂಲ ಅಲ್ಲ ಇದು, ಇವೆಲ್ಲವೂ ನೆನಪಾರ್ಥ. ಮೊದಲು ತಿಳಿಸ್ಕೊಡಿ. ಬಾಬಾ ಹೇಳ್ತಾರೆ, ದೇಹದ ಎಲ್ಲ ಸಂಬಂಧಗಳನ್ನ ಬಿಟ್ಟು ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. ನಾನು ಆತ್ಮ ಅಶರೀರಿಯಾಗಿ ಬಂದಿದ್ದೆ, ಈಗ ಅಶರೀರಿಯಾಗಿ ವಾಪಸ್ ಮನೆಗೆ ಹೋಗ್ಬೇಕು. ಪವಿತ್ರ ಆತ್ಮಗಳೇ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ, ತಮೋ ಪ್ರಧಾನ ಆತ್ಮಗಳು ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆತ್ಮದ ರೆಕ್ಕೆನೆ ಮುರಿದೋಗಿದೆ. ಮಾಯೆ ಪತೀತರನ್ನಾಗಿ ಮಾಡಿದೆ. ಮಾಯೆ ಅಂದ್ರೆ ವಿಕಾರಗಳು. ತಮೋ ಪ್ರಧಾನ ಆಗಿರೋ ಕಾರಣ ಇತನಾ ದೂರ್ ಹೋಲಿ ಜಗ ಪರ್ ಜಾ ನಹಿ ಸಕ್ತೆ ಹೇ. ತಮೋ ಪ್ರಧಾನ ಆತ್ಮ ಆ ಪವಿತ್ರವಾದ ಆ ದೂರದಲ್ಲಿರೋ ನಮ್ಮ ಮನೆಗೆ ವಾಪಸ್ ಹೋಗಕ್ಕೆ ಸಾಧ್ಯ ಇಲ್ಲ.
अभी तुम्हारी आत्मा कहे कि हम असल परम धाम के रहने वाले हैं. ನೀವು ಆತ್ಮ ಅಸಲ್ ಏನ್ ಹೇಳ್ತೀರಿ ಇವಾಗ ನಿಮಗೆ ಗೊತ್ತಿದೆ ನಮ್ಮ ಮನೆ ಯಾವುದು, ನಾವು ಪರಂಧಾಮ ನಿವಾಸಿಗಳು. ಈ ಶರೀರ ಅಂತೂ 5 ತತ್ವಗಳಿಂದ ಮಾಡಿರ್ತಕ್ಕಂತ ಒಂದು ಗೊಂಬೆ ಇದು. ಇದಕ್ಕೆ ಮಣ್ಣಿನ ಗೊಂಬೆ ಅಂತಾನೂ ಹೇಳಲಾಗುತ್ತೆ, ಯಾಕೆಂದ್ರೆ 5 ತತ್ವಗಳಿಂದ ಮಾಡಲ್ಪಟ್ಟಿರುವಂತಹ ದೇಹ ಇದು. ಪಾತ್ರ ಮಾಡ್ಲಿಕ್ಕೋಸ್ಕರ ಈ ದೇಹವನ್ನ ಧರಿಸಿದಿರಿ. मरते हैं तो कहते स्वर्गवासी हुआ. कौन? वहां शरीर गया था, ಆತ್ಮ ಗೈ. ಶರೀರ ಬಿಟ್ರೆ ಹೇಳ್ತಾರೆ ಸ್ವರ್ಗಸ್ಥರಾದ್ರು ಅಂತ. ಯಾರು ಸ್ವರ್ಗಸ್ಥರಾದ್ರು? ಶರೀರ ಹೋಯ್ತಾ, ಆತ್ಮ ಹೋಯ್ತಾ? ಶರೀರ ಅಂತೂ ಇಲ್ಲೇ ಸುಟ್ಟು ಹಾಕ್ತಾರೆ, ಬಾಕಿ ಉಳಿಯುತ್ತೆ ಆತ್ಮ. ಅದಂತೂ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯೋं को तो जिसने जो सुनाया वह कहते रहते हैं. ಮನುಷ್ಯರಂತೂ ಯಾರು ಏನ್ ಹೇಳ್ತಾರೋ ಅದನ್ನ ಕೇಳ್ತಾರೆ, ಅದನ್ನೇ ಹೇಳ್ತಾ ಇರ್ತಾರೆ. ಭಕ್ತಿ ಮಾರ್ಗದವರು ಭಕ್ತಿಯನ್ನೇ ಕಲ್ಸ್ಕೊಡ್ತಾರೆ. ಆದ್ರೆ ಯಾರ ಕರ್ತವ್ಯದ ಬಗ್ಗೆನೂ ಅವರಿಗೆ ಗೊತ್ತಿಲ್ಲ. ಯಾವ ದೇವತೆಗಳಾಗ್ಲಿ ಪರಮಾತ್ಮನ ಬಗ್ಗೆ ಆಗ್ಲಿ ಯಾರ ಜೀವನ ಚರಿತ್ರೆನೂ ಗೊತ್ತಿಲ್ಲ. ಶಿವಬಾಬಾವ್ರ ಪೂಜೆ ಎಲ್ಲದಕ್ಕಿಂತನೂ ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಅವರೇ ಶ್ರೇಷ್ಠಾತಿ ಶ್ರೇಷ್ಠ ಶಿವ ಆಗಿದ್ದಾರೆ. ಉನ್ಕೋ ಹಿ ಯಾದ್ ಕರೋ ಸಿಮಿರನ್ ಕರೋ. ಭಕ್ತಿಯಲ್ಲೂ ಶ್ರೇಷ್ಠ ಬಾಬಾವ್ರೇನೆ, ಜ್ಞಾನದಲ್ಲಂತೂ ನೀವು ಒಬ್ಬರನ್ನೇ ಸ್ಮರಣೆ ಮಾಡಿ ಅಥವಾ ನೆನಪು ಮಾಡಿ. ಮಾಲಾ ಭಿ ದೇತೆ ಹೇ ಶಿವ್ ಶಿವ್ ಕೇತೆ ಮಾಲಾ ಫೇರ್ತೆ ರಹೋ. ಬಿಗರ್ ಅರ್ಥ ಮಾಲಾ ಉಠಾಯೆ ಶಿವ್ ಶಿವ್ ಕೇತೆ रहेंगे. ಮಾಲೆನೂ ಕೊಡ್ತಾರೆ, ಶಿವ್ ಶಿವ ಅಂತ ಈ ಮಾಲೆನ ಜಪಿಸ್ತಾ ಇರಿ ಅಂತ. ಅರ್ಥ ಗೊತ್ತಿಲ್ಲ, ಅರ್ಥ ಇಲ್ಲದೆ ಮಾಲೆನ ಸುಮ್ನೆ ಶಿವ್ ಶಿವ ಅಂತ ಹೇಳ್ತಿರ್ತಾರೆ. ಅನೇಕ ಪ್ರಕಾರದ ಶಿಕ್ಷಣಗಳು ಗುರುಗಳು ಕೊಡ್ತಾರೆ. यहाँ तो एक ही बात बाप खुद कहते मेरे को याद करने से विक्रम विनाश होंगे. ಇಲ್ಲಂತೂ ಬಾಬೋರು ಒಂದೇ ಮುಖ್ಯ ಮಾತನ್ನ ಹೇಳ್ತಾರೆ, ನೀವು ಕೇವಲ ನನ್ನೊಬ್ಬನ ನೆನ್ಪು ಮಾಡಿ, ಇದರಲ್ಲೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಶಿವ ಶಿವ ಅಂತ ಬಾಯಲ್ಲಿ ಹೇಳೋ, ಶಬ್ದದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಬಾಪ್ ಕಾ ನಾಮ್ ಬಾಲಾ ತೋಡಿ ಸಿಮಿರನ್ ಕರ್ತಾ ಹೇ, ಬಚ್ಚಾ ತೋಡಿ ಸಿಮಿರನ್ ಕರ್ತಾ ಹೇ, ಸಬ್ ಗುಪ್ತ ಹೇ. ತಂದೆ ಹೆಸರನ್ನ ಮಕ್ಕಳು ಪದೇ ಪದೇ ಹೆಸರನ್ನ ರಿಪೀಟ್ ಮಾಡ್ತಾ ಇರ್ತಾರ, ಹೆಸರು ಹೇಳ್ಕೊಂಡು ನೆನ್ಪು ಮಾಡ್ತಾ ಇರ್ತಾರ. ಬಾಬೆ ಹೇಳ್ತಾರೆ ಹೆಂಗೆ ಮಕ್ಕಳಿಗೆ ತಂದೆ ಪರಿಚಯ ಆಯ್ತು, ಗುಪ್ತವಾಗಿ ನೆನ್ಪು ಮಾಡ್ತಾರೆ. ಇಲ್ಲೂ ಗುಪ್ತವಾಗಿ ನೆನ್ಪು ಮಾಡೋದು. किसको भी पता नहीं तुम क्या कर रहे हो, जिन्होंने कल्प पहले समझा होगा वही समझेंगे. ಯಾರಿಗೂ ಗೊತ್ತಿಲ್ಲ ನೀವೇನ್ ಮಾಡ್ತಾ ಇದ್ದೀರಿ ಅನ್ನೋದು. ಯಾರಿಗ್ ಗೊತ್ತು? ಕಲ್ಪದ ಹಿಂದೆ ಯಾರು ತಿಳ್ಕೊಂಡಿದ್ರೋ ಅವರೇ ಈಗ್ಲೂ ತಿಳ್ಕೊತಾರೆ. ಹೊಸ ಹೊಸ ಮಕ್ಕಳು ಬರ್ತಾ ಹೋಗ್ತಾರೆ, ಇನ್ನೂ ಬಾಬೋರ ಸೇವೆ ವೃದ್ಧಿ ಆಗ್ತಾ ಹೋಗುತ್ತೆ. ಆಗೆ ಚಲ್ ಡ್ರಾಮಾ ಕ್ಯಾ ದಿಕ್ಲಾತಾ ಹೇ ಸೋ ಸಾಕ್ಷಿ ಹೋಕರ್ ದೇಖ್ನಾ ಹೈ. ಮುಂದಿನ ದಿನಗಳಲ್ಲಿ ಡ್ರಾಮಾ ಏನು ದೃಶ್ಯಗಳನ್ನ ತೋರಿಸುತ್ತೋ ಅದನ್ನ ನೀವು ಸಾಕ್ಷಿಯಾಗಿ ನೋಡ್ತೀರಿ. ಪಹಲೆ ಸೆ ಬಾಬಾ ಸಾಕ್ಷಾತ್ಕಾರ ನಹಿ ಕರಾಯಂಗೆ ಯೇ ಹೇ ಹೋಗ. ಬಾಬೋರ್ ಮೊದ್ಲೇ ಸಾಕ್ಷಾತ್ಕಾರ ಏನು ಮಾಡಿಸಲ್ಲ. ನೋಡಿ ಇಂತಿಂತ ದಿನ ಇಂತಿಂತದ್ದು ಹೀಗೀಗ ಆಗುತ್ತೆ ಅಂತ ಸಾಕ್ಷಾತ್ಕಾರನು ಮಾಡಿಸಲ್ಲ. ಫಿರ್ ಆರ್ಟಿಫಿಷಿಯಲ್ ಹೋ ಜಾಯ್. ಆಮೇಲೆ ಏನಾಗುತ್ತೆ, ಅದು ಮೊದ್ಲೇ ಗೊತ್ತಿದ್ರೆ ಆರ್ಟಿಫಿಷಿಯಲ್ ಆಗ್ಬಿಡುತ್ತೆ. ನೋಡಿ ಯಾವುದೇ ಕತೆ ಕೇಳ್ಬಿಟ್ಟು ಮತ್ತೆ ನೋಡಿದ್ರೆ ಅದಕ್ಕೇನು ಟೇಸ್ಟ್ ಇರಲ್ಲ. ಕ್ಯೂರಿಯಾಸಿಟಿಯಲ್ಲಿ ನೋಡಿದ್ರೆ ಅದಕ್ಕೆ ರುಚಿ ಇರುತ್ತೆ. ಹಂಗಾಗಿ ಬಾಬೋರ್ ಯಾವುದು ಮೊದ್ಲೇ ಹೇಳೋದಿಲ್ಲ. ಇದೆಲ್ಲ ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕಾಗಿರೋ ಮಾತುಗಳಿದು. ತುಮ್ಕೋ ಸಮಜ್ ಮಿಲ್ತಿ ಹೇ ಭಕ್ತಿ ಮಾರ್ಗ ಮೇ ಬೇಸಮಜ್ತೆ. ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ, ಭಕ್ತಿ ಮಾರ್ಗದಲ್ಲಿ ತಿಳುವಳಿಕೆ ಹೀನರಾಗಿದ್ರಿ. ಗೊತ್ತಿದೆ ಡ್ರಾಮಾದಲ್ಲಿ ಭಕ್ತಿನೂ ನಿಗದಿ ಇದೆ. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಹಮ್ ಇಸ್ ಪುರಾನಿ ದುನಿಯಾ ಮೇ ರಹನೆ ವಾಲೆ ನಹಿ. ನಾವು ಈ ಹಳೆ ಪ್ರಪಂಚದಲ್ಲಿ ಇರೋರಲ್ಲ, ನಾವು ಅಲ್ಲಿಯವರು. स्टूडेंट को ये पढ़ाई बुद्धि में रहती, तुमको भी मुख्य मुख्य पॉइंट्स बुद्धि में धारण करनी है. ಹೆಂಗ್ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ವಿದ್ಯೆ ಇರುತ್ತೆ, ಹಾಗೆ ನಿಮಗೂ ಮುಖ್ಯ ಮುಖ್ಯ ಪಾಯಿಂಟ್ಸ್ ನಿಮ್ಮ ಬುದ್ಧಿಯಲ್ಲೂ ಧಾರಣೆ ಇರಬೇಕು. ನಂಬರ್ 1 ಮಾತು, ತಂದೆಯನ್ನ ನೆನಪು ಮಾಡೋದು ಪಕ್ಕಾ ಮಾಡ್ಕೊಂಡು ಮುಂದುವರಿತಾ ಹೋಗಿ, ಇದರಲ್ಲೇ ನೀವು ಮುಂದುವರಿಯೋದು. ನಂಬರ್ 1 बात अलफ पक्का करो तब आगे चलो, नहीं तो फालतू पूछते रहेंगे. बच्चियां लिखती फलाने लिख कर दिया,
ಈ ಗೀತಾ ಕಾ ಭಗವಾನ್ ಶಿವ್ ಹೇ ತೋ ಬಿಲ್ಕುಲ್ ಟೀಕ್ ಹೇ. ನೀವ್ ಯಾರಿಗೆ ಆದ್ರೂ ಬಾಬೋರ್ ಪರಿಚಯ ಫಸ್ಟ್ ಕೊಡಿ. ಬಾಬೋರ್ ಬಗ್ಗೆ ನಿಶ್ಚಯ ಬಂದ್ರೆ ಮುಂದಿನ ತಿಳಿಸ್ಕೊಡಿ. ಇಲ್ಲಾಂದ್ರೆ ವ್ಯರ್ಥ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅನೇಕ ಮಕ್ಕಳು ಬರೀತಾರೆ, ಬಾಬಾ ಇಂಥವ್ರು ಈ ತರ ಬರ್ದ್ ಕೊಟ್ಟಿದ್ರು, ಗೀತೆಯ ಭಗವಂತ ಶಿವ ಅನ್ನೋದು ಸರಿ ಇದೆ ಅಂತ. ಬಲ್ ऐसे कहते परंतु बुद्धि में कोई बैठता थोड़ी है. ಬರೀ ಹೇಳುವಾಗ ಹೇಳ್ತಾರೆ ಹೇಳಿದ್ದು ಸರಿ ಅಂತ, ಆದ್ರೆ ಅದು ಬುದ್ಧಿಯಲ್ಲಿ ಕುತ್ಕೋಬೇಕಲ್ಲ. अगर समझ जाए कि बाप आया है कहे ऐसे बाप से हम जरूर जाकर मिले. ಯಾರಿಗಾದ್ರೂ ಅರ್ಥ ಆಗಿದೆ, ಹೌದು ಬಾಬೋರ್ ಬಂದಿದ್ದಾರೆ ಅನ್ನೋ ನಿಶ್ಚಯ ಬಂದಿದೆ ಅಂದ್ರೆ ಅವಶ್ಯಕವಾಗಿ ಅವ್ರು ಏನ್ ಮಾಡ್ತಾರೆ, ನಾನು ಹೋಗಿ ಬಾಬೋರ್ ಮಿಲನ ಮಾಡ್ಬೇಕು ಅಂತ ಮಿಲನಕ್ಕೆ ರೆಡಿ ಆಗ್ತಾರೆ. वर्षा लेवे एक को भी निश्चय नहीं बैठता, फट से एक की भी चिट्ठी नहीं आती. ತಕ್ಷಣ ನಿಶ್ಚಯ ಬರ್ಬೇಕು. ನೋಡಿ ಆದಿಯಲ್ಲಿ ಯಾವ್ಯಾವ ತರ ನಿಶ್ಚಯ ಬಂತು, ಸೆಕೆಂಡ್ ಅಲ್ಲಿ ನಿಶ್ಚಯ ಬಂತು, ನಮ್ಮನ್ನ ಈಗ್ಲೇ ಮಧುಬನಕ್ಕೆ ಕರ್ಕೊಂಡೋಗಿ ಬಾಬೋರ್ ಮೀಟ್ ಮಾಡಿಸಿ ಅನ್ನೋರು. ತಕ್ಷಣ ನಿಶ್ಚಯ ಬಂದಂತ ಅಂತ ಪತ್ರಗಳು ಯಾವುದು ಬಂದಿಲ್ಲ. ಬಲ್ ಕರ್ಕೆ ಲಿಖತೆ भी है, नॉलेज बड़ी अच्छी है, परंतु इतनी हिम्मत नहीं होती जो समझे वह ऐसा बाबा जिससे हम इतना समय दूर रहे, भक्ति मार्ग में धक्के खाए, वह अब बाप विश्व का मालिक बनाने आए हैं. ಜ್ಞಾನ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಜ್ಞಾನ ಚೆನ್ನಾಗಿದೆ, ಆದ್ರೆ ಅಷ್ಟೊಂದು ಸಾಹಸದ ಮಾತುಗಳನ್ನ ಮಾತೇ ಆಡೋದಿಲ್ಲ. ಯಾವ ತಂದೆಯಿಂದ ನಾವು ಇಷ್ಟೊಂದು ವರ್ಷಗಳು ದೂರ ಇದ್ವಿ, ಯಾವ ತಂದೆಗೋಸ್ಕರ ಭಕ್ತಿ ಮಾರ್ಗದಲ್ಲಿ ಹುಡುಕಾಡಿ ಅಲ್ದಾಡಿದ್ವಿ, ಆ ತಂದೆ ಈಗ ನಮ್ಮನ್ನ ವಿಶ್ವದ ಮಾಲೀಕರನ್ನಾಗಿ ಮಾಡಕ್ ಬಂದಿದ್ದಾರೆ ಅನ್ನೋ ನಿಶ್ಚಯ. ಭಾಗ ಇಷ್ಟು ನಿಶ್ಚಯ ಬಂದ್ರೆ ಅವ್ರು ಎಲ್ಲಿ ಬರ್ತಾರೆ, ಬಾಬೋರ್ ಹತ್ರ ಬರ್ತಾರೆ, ಮಧುಬನಕ್ ಬರ್ತಾರೆ ಬಾಬೋರ್ ಮಿಲನ ಮಾಡ್ಲಿಕ್ಕೆ. आगे चल निकलेंगे अगर बाप को पहचाना है, ऊंचते ऊंच भगवान है तो उनका बनो ना. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇಂತಿಂತ ಮಕ್ಕಳು ಬರ್ತಾ ಹೋಗ್ತಾರೆ. ಬಾಬೋರ್ ಪರಿಚಯ ಆಯ್ತು, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅಂತ ಗೊತ್ತಾಯ್ತು ಅಂದ್ರೆ ಅವ್ರವ್ರು ಆಗ್ಬಿಡ್ಬೇಕಲ್ಲ, ಅವರನ್ನ ಒಪ್ಕೊಂಡ್ ಬಿಡ್ಬೇಕಲ್ಲ, ಸ್ವೀಕಾರ ಮಾಡ್ಬೇಕಲ್ಲ. ಸಮಜಾನಿ ऐसी देनी चाहिए जो ಕಪಾಟ್ ಹಿ ಕುಲ್ ಜಾಯ್. ಬಾಬಾ ಹೇಳ್ತಾರೆ ನೀವು ಜ್ಞಾನ ಆತರ ಕೊಡ್ಬೇಕು ಯಾವುದ್ರಲ್ಲಿ ಅವರ ಬುದ್ಧಿಯ ಬೀಗ ತೆರಿಬೇಕು. ಬಾಬಾ ಹೇಳ್ತಾರೆ ಜ್ಞಾನ ಕೊಡೋರು ಆತರ ಕೊಡ್ಬೇಕು. ಅಚ್ಚ, ಮಧುರಾತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು ಹಾಗೂ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ. दंड आदि करते आत्मा को पावन बनाने के लिए समय निकाल याद की मेहनत करनी है. ವ್ಯಾಪಾರ ವ್ಯವಹಾರ ಎಲ್ಲವನ್ನು ಅಂದ್ರೆ ನಿಮ್ಮ ಕರ್ತವ್ಯವನ್ನು ಮಾಡ್ತಾನು ಈ ಆತ್ಮವನ್ನ ಪಾವನ ಮಾಡ್ಕೊಳ್ಳಿಕ್ಕೆ ಸಮಯ ತೆಗೆದು ಬಾಬೋರ ನೆನಪಲ್ಲಿರೋ ಪರಿಶ್ರಮ ಪಡ್ಬೇಕು. कोई भी आसुरी काम कभी नहीं करना है. ಯಾವುದೇ ಆಸುರಿ ಕರ್ಮಗಳನ್ನ ಎಂದು ಮಾಡಬಾರ್ದು. ಎರಡನೇದು, अपना और दूसरों का कल्याण करना है. पढ़ाई पढ़ना और पढ़ाना है. ತನ್ನ ಕಲ್ಯಾಣನೂ ಮಾಡ್ಕೋಬೇಕು, ಜೊತೆಗೆ ಅನ್ಯರ ಕಲ್ಯಾಣನೂ ಮಾಡಬೇಕು. ವಿದ್ಯೆ ಓದ್ಬೇಕು ಹಾಗೂ ಓದಿಸ್ಬೇಕು. ಮಿಯಾ ಮಿಟ್ಟು ನಹಿ ಬನ್ನ ಎಂದು ನಾನೆಲ್ಲ ಪರ್ಫೆಕ್ಟು ಆಗ್ಬಿಟ್ಟಿದ್ದೀನಿ, ನನ್ನಲ್ಲಿ ಏನೂ ಬಲಹೀನತೆ ಇಲ್ಲ, ನಾನು ಇನ್ನೇನು ಪರಂಧಾಮಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ, ಈ ತರ ಅಶುದ್ಧವಾದ ಅಭಿಮಾನ ಇರಬಾರ್ದು. ಯಾದ್ ಕಾ ಬಲ್ ಜಮಾ ಕರ್ನಾ, ಬಾಬೋರ ನೆನಪಿನ ಬಲವನ್ನು ಶಕ್ತಿಯನ್ನು ಜಮಾ ಮಾಡ್ಕೊಳ್ಳಿ. वरदान, नाम और मान के त्याग द्वारा सर्व का प्यार प्राप्त करने वाले विश्व के भाग्य विधाता भव. नाम और मान ಹೆಸರು ಮತ್ತು ಗೌರವದ ತ್ಯಾಗದಿಂದ ಸರ್ವರ ಪ್ರೀತಿಯನ್ನು ಪ್ರಾಪ್ತಿ ಮಾಡ್ಕೊಳ್ಳೋರೆ ವಿಶ್ವದ ಭಾಗ್ಯ ವಿಧಾತ ಭವ.
जैसे बाप को नाम रूप से न्यारा कहते हैं, लेकिन सबसे अधिक नाम का गायन बाप का है. ಹೇಗೆ ಶಿವಬಾಬು ಅವರಿಗೆ ಏನ್ ಹೇಳ್ತಾರೆ, ನಾಮ ರೂಪದಿಂದ ಭಿನ್ನ ಹೇಳ್ತಾರೆ. ಆದ್ರೆ ಎಲ್ಲರಿಗಿಂತ ಜಾಸ್ತಿ, ಎಲ್ಲರದಕ್ಕಿಂತ ಹೆಸರು ಯಾರ್ದು ಗಾಯನದಲ್ಲಿದೆ? ಇಡೀ ವಿಶ್ವದಲ್ಲಿ ಪ್ರತಿ ಆತ್ಮದ ಮನಸ್ಸಲ್ಲಿ ಬಾಯಲ್ಲೆಲ್ಲ ಬಾಬೋರ ಹೆಸರೇ ಇದೆ ಅಲ್ವಾ. वैसे ही आप भी अल्प काल के नाम और मान से न्यारे बनो तो सदा काल के लिए सर्व के प्यारे स्वतः बन जाएंगे. ಅದೇ ರೀತಿ ನೀವುನು ಅಲ್ಪ ಕಾಲದ ಹೆಸರು, ಗೌರವ ಇದರಿಂದ ನ್ಯಾರ ಆಗಿ, ಇದರಿಂದ ಮೇಲ್ ಬನ್ನಿ. ಅವಾಗ ನಿಮ್ಗೆ ಸದಾ ಕಾಲಕ್ಕೆ ಸರ್ವರ ಪ್ರೀತಿ, ಸರ್ವರಿಗೂ ಪ್ರಿಯರು ಸ್ವತಃ ಆಗ್ತೀರಿ. जो नाम मान के भिखारीपन का त्याग करते हैं वह विश्व के भाग्यविदाता बन जाते हैं. ಯಾರು ಅಲ್ಪ ಕಾಲದ ಹೆಸರು, ಗೌರವ, ಈ ಭಿಕಾರಿತನ, ಬೇಕು ನಂಗೆ ಗೌರವ ಕೊಡ್ಬೇಕು, ನನ್ನ ಹೆಸರಿರ್ಬೇಕು, ಇದನ್ನ ತ್ಯಾಗ ಮಾಡೋದು. ಒಂದಿದೆ ಆಟೋಮೆಟಿಕ್ ಸಿಗುತ್ತೆ, ಆದ್ರೆ ನನ್ನ ಮನಸ್ಸಲ್ಲಿ ಆ ಇಚ್ಛೆ ಇರಬಾರ್ದು. ಭಿಕಾರಿತನ ಇದನ್ನ ಯಾರು ತ್ಯಾಗ ಮಾಡ್ತಾರೋ ಅವರೇ ವಿಶ್ವದ ಭಾಗ್ಯವಿದಾತ ಆಗ್ತಾರೆ. कर्म का फल तो स्वतः आपके सामने संपन्न स्वरूप में आएगा. ನೀವು ಮಾಡಿ ಇಂತಹ ಶ್ರೇಷ್ಠ ಕರ್ಮಗಳನ್ನ ಮಾಡೋದ್ರಿಂದ ಆ ಕರ್ಮದ ಫಲ ಸ್ವತಃ ನಿಮ್ಮ ಮುಂದೆ ಸಂಪನ್ನ ಸ್ವರೂಪದಲ್ಲಿ ಬರುತ್ತೆ. ಇಸಿಲಿಯೇ ಅಲ್ಪ ಕಾಲ್ ಕಿ ಇಚ್ಛಾ ಮಾತ್ರಂ ಅವಿದ್ಯಾ ಬನೋ. ಆದ್ದರಿಂದ ಅಲ್ಪ ಕಾಲದ ಇಚ್ಛಾ ಮಾತ್ರಂ ಅವಿದ್ಯೆ ಆಗಿ, ಅಲ್ಪ ಕಾಲದ ಇಚ್ಛೆಗಳು ಇವೆಲ್ಲ ಎಷ್ಟು ಸಮಯಕ್ಕೆ ಸಿಗುತ್ತೆ? ನನ್ನ ಹೆಸರು, ಗೌರವ, ಕೀರ್ತಿ ಎಲ್ಲವೂ ಅಲ್ಪ ಕಾಲದು. ಕಚ್ಚಾ ಫಲ್ ನಹಿ ಕಾವೋ, ಉಸ್ಕಾ ತ್ಯಾಗ ಕರೋ, ಭಾಗ್ಯ ಆಪ್ಕೆ ಪೀಚೆ ಆಯೇಗಾ. ಈ ಕಾಯಿನ ತಿಂದು ಬಿಡ್ಬೇಡಿ. ಹಣ್ಣಾಗಕ್ ಮುಂಚೆನೆ ತಿಂದ್ರೆ ಹಣ್ಣು ಎಲ್ಲಿ ಉಳಿಯುತ್ತೆ? ಹಣ್ಣು ತಿನ್ನಕ್ಕೆ ಎಲ್ಲಿರುತ್ತೆ? ಆದ್ದರಿಂದ ಈ ಮೊದಲೇ ಇಚ್ಛೆಗಳ ಹಿಂದೆ ಹೋಗಿ ಆ ನಾಮ್ ಮಾನ್ ಶಾನ್ ಏನಿದೆಯಲ್ಲ, ಆ ಕಚ್ಚಾ ಫಲ್ ತಿನ್ಬೇಡಿ, ಅದನ್ನ ತ್ಯಾಗ ಮಾಡಿ, ಭಾಗ್ಯ ನಿಮ್ಮ ಹಿಂದೆನೆ ಬರುತ್ತೆ. ಸ್ಲೋಗನ್: परमात्मा बाप के बच्चे हो, बुद्धि रूपी पाव सदा तख्त नशीन हो. ಪರಮಾತ್ಮ ತಂದೆಯ ಮಕ್ಕಳಾಗಿ ಬುದ್ಧಿಯನ್ನು ಕಾಲು ಸದಾ ಬಾಬೋರ ಹೃದಯ ಸಿಂಹಾಸನದಲ್ಲಿ ಕುತ್ಕೊಳ್ಳಿ. ಅವ್ಯಕ್ತ ಇಶಾರೆ: कोई भी सेवा के प्लान बनाते हो भले बनाओ, भले सोचो, लेकिन क्या होगा उस आश्चर्यवत होकर नहीं. ಯಾವುದೇ ಸೇವೆಯ ಪ್ಲಾನ್ ಮಾಡ್ತೀರಿ, ಭಲೆ ಮಾಡಿ, ಭಲೆ ಯೋಚನೆ ಮಾಡಿ ಸೇವೆದು, ಆದ್ರೆ ಏನಾಗುತ್ತೋ, ಹೆಂಗಾಗುತ್ತೋ, ಹಂಗಾದ್ರೆ ಹಿಂಗಾದ್ರೆ ಈ ಆಶ್ಚರ್ಯವಾಗಿ ಯೋಚನೆ ಮಾಡಬೇಡಿ. ವಿದೇಹಿ ಮತ್ತು ಸಾಕ್ಷಿಯಾಗಿ ಯೋಚನೆ ಮಾಡಿ. सोचा प्लान बनाया सेकंड में प्लाइन ಸ್ಥಿತಿ बनाते चलो. ಯೋಚನೆ ಮಾಡಿದ್ರಿ, ಪ್ಲಾನ್ ಮಾಡಿದ್ರಿ, ಸೆಕೆಂಡ್ ಅಲ್ಲಿ ಪ್ಲೈನ್ ಸ್ಥಿತಿಗೆ ಬಂದ್ಬಿಡಿ. ಅಭಿ ಅವಶ್ಯಕತಾ ಸ್ಥಿತಿ ಕಿ. ಈಗ ಯಾವುದರ ಅವಶ್ಯಕತೆನೂ ಇಲ್ಲ, ಈಗ ಸ್ಥಿತಿದೇ ಅವಶ್ಯಕತೆ ಇದೆ. ಪರಿಸ್ಥಿತಿಗಳು ಏನೇ ಇದ್ರೂ ಸ್ಥಿತಿದೇ ಅವಶ್ಯಕತೆ ಇದೆ. ಈ ವಿದೇಹಿ ಸ್ಥಿತಿ ಪರಿಸ್ಥಿತಿ ಕೋ ಬಹುತ್ ಸಹಜ ಪಾರ್ ಕರ್ಲೇಗಿ. ವಿದೇಹಿ ಸ್ಥಿತಿಗೆ ಬಂದ್ರೆ ನೀವು ಪರಿಸ್ಥಿತಿಗಳನ್ನು ಬಹಳ ಸಹಜವಾಗಿ ಪಾರ್ ಮಾಡ್ತೀರಿ. ಜೈಸೆ ಬಾದಲ್ ಆಯೆ ಚಲೆ ಗಯೆ, ವಿದೇಹಿ ಅಚಲ್ ಅಡೋಲ್ ಹೋ ಖೇಲ್ ದೇಖ್ ರಹೆ ಹೇ. ಹೇಗೆ ಮೋಡ ಬರುತ್ತೆ, ಮೋಡ ಚದುರು ಹೋಗುತ್ತಲ್ಲ, ಅದೇ ತರ ನೀವು ವಿದೇಹಿ ಅಚಲ ಅಡೋಲ ಸ್ಥಿತಿಯಲ್ಲಿರಿ. ಎಲ್ಲವನ್ನೂ ಆ ಸ್ಥಿತಿಯಲ್ಲಿದ್ದು ಈ ಡ್ರಾಮಾದ ಆಟವನ್ನ ನೋಡ್ತಾ ಇರಿ. ಅಂದ್ರೆ ಸೇವೆಯ ಪ್ಲಾನ್ ಮಾಡಿ ಬಲೆ, ಆದ್ರೆ ಅದಕ್ಕೆ ಗೊಂದಲದ ಸ್ಥಿತಿ ಇರಬಾರ್ದು. ಆಶ್ಚರ್ಯ ಆಗುತ್ತೋ ಇಲ್ವೋ, ಹೆಂಗಾಗುತ್ತೋ ಏನೋ, ಆ ತರದ ಸ್ಥಿತಿ ಇರಬಾರ್ದು. ವಿದೇಹಿ ಮತ್ತು ಸಾಕ್ಷಿಯಾಗಿ ಯೋಚನೆ ಮಾಡಿ. ಪ್ಲಾನ್ ಮಾಡಿದ್ರಿ, ಸೆಕೆಂಡ್ ಅಲ್ಲಿ ಲೈನ್ ಸ್ಥಿತಿಗೆ ಬಂದ್ಬಿಡಿ. ಈಗ ಅವಶ್ಯಕತೆ ಇದೆ ಸ್ಥಿತಿ ಇದು. ವಿದೇಹಿ ಸ್ಥಿತಿ ಇದ್ರೆ ಪರಿಸ್ಥಿತಿನ ನೀವು ಬಹಳ ಸಹಜವಾಗಿ ಪಾರ್ ಮಾಡ್ತೀರಿ. ಯಾವ ತರ ಅಂದ್ರೆ ಮೋಡ ಬರುತ್ತೆ, ಹೆಂಗೆ ಮೋಡ ಚದುರೋಗ್ಬಿಡುತ್ತಲ್ಲ ಆ ತರ. ವಿದೇಹಿ ಸ್ಥಿತಿ ಇದ್ರೆ ಅಚಲ ಅಡೋಲ ಸ್ಥಿತಿನೂ ಇರುತ್ತೆ. ಆ ಸ್ಥಿತಿಯಲ್ಲಿದ್ದು ಈ ಆಟವನ್ನ ನೋಡ್ತಾ ಇದ್ದೀನಿ ಅನ್ನೋ ಅನುಭವನೂ ಆಗುತ್ತೆ.
ಆತ್ಮ ಸತೋ ಪ್ರಧಾನ ಮಾಡ್ಕೋಬೇಕು ಅನ್ನೋ ಚಿಂತೆ ಇರಬೇಕು. ಯಾವುದೇ ನಮ್ಮಲ್ಲಿ ಕಡಿಮೆಗಳು ಉಳ್ಕೊಳ್ಬಾರ್ದು. ಗುಪ್ತ ರೀತಿಯಲ್ಲಿ ಮಾಯೆ ಹುಡುಗಾಟಿಕೆಯಲ್ಲಿ ನನ್ನನ್ನ ತರಬಾರ್ದು. ಕೇರ್ಲೆಸ್, ಮಾಡಿದ್ರೆ ಆಯ್ತು, ನೋಡಿದ್ರೆ ಆಯ್ತು, ಆಮೇಲೆ ಮಾಡ್ತೀನಿ, ಇವೆಲ್ಲ ಕೇರ್ಲೆಸ್ ಮಾತುಗಳು ಬರಬಾರ್ದು. ನಿಮ್ ಬಾಯಿಂದ ಸದಾ ಶುಭ ನುಡಿ, ನಾನು ನಾರಾಯಣ ಹಾಕ್ತೀನಿ ಅನ್ನೋ ಶ್ರೇಷ್ಠ ಪದವಿಯ ಗುರಿನೇ ನಿಮ್ಮ ಬುದ್ಧಿಯಲ್ಲಿ ಇರ್ಬೇಕು. ಅಚ್ಚಾ, ಓಂ ಶಾಂತಿ.